ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿಂಗಳಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1855 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರೀತಿಯ ಶ್ರೋತೃಗಳೇ, ಯುವ ಜನರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಲಾಭದಾಯಕ ಉದ್ಯಮವಾಗಿ ಕೋಳಿ ಸಾಕಾಣಿಕೆ ಈ ಕುರಿತಾಗಿ ಅಥಣಿಯ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್ ಇವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದವರು ಶುಭಾಶಯ. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಪ್ರಿಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ಯುವ ಉದ್ಯಮಿಗಳು ಮತ್ತು ಗ್ರಾಮೀಣ ಭಾಗದ ಜನರಿಗೆ ಕೋಳಿ ಸಾಕಾಣಿಕೆ ಲಾಭದಾಯಕ ಉದ್ಯಮವಾಗಿ ಒಂದು ಉತ್ತಮ ಆಯ್ಕೆ ಆಗಿದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಾಂಸದ ಕೋಳಿ ಸಾಕಣೆ ಹೇಗೆ, ಉದ್ಯಮ ನಡೆಸಲು ಬೇಕಾದ ಅವಶ್ಯಕ ಸಿದ್ಧತೆಗಳು, ಮರಿಗಳ ಪೋಷಣೆ ಹೇಗೆ, ಇದರೊಂದಿಗೆ ಲಾಭದಾಯಕ ಉದ್ಯಮ ಬೆಳೆಸೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಈ ಬಗ್ಗೆ ವಿಸ್ತಾರವಾದ ಮಾಹಿತಿ ನೀಡೋದಕ್ಕೆ ನಮ್ಮೊಂದಿಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥಣಿ ಬೆಳಗಾವಿ ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್ ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾಂಸದ ಕೋಳಿ ಸಾಕಣೆ ಬಗ್ಗೆ ಇವತ್ತು ಮಾಹಿತಿ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಕೋಳಿ ಸಾಕಾಣಿಕೆ ಮತ್ತು ಕೋಳಿಗಳ ವಿಧಗಳನ್ನು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಕೋಳಿ ಸಾಕಾಣಿಕೆ ಅಂತ ಹೇಳೋದು ನಮ್ಮಲ್ಲಿ ಹಿಂದಿನ ಕಾಲದಿಂದ ಪ್ರಚಲಿತದಲ್ಲಿರುವಂತಹ ಒಂದು ಕ್ರಮ. ಅಂದರೆ ಹಿಂದಿನ ಕಾಲದಿಂದನೂ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಹಿತ್ತಲಿನಲ್ಲೇ ಒಂದು 2-3 ಕೋಳಿಯನ್ನು ಸಾಕುವಂಥ ಕ್ರಮ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಇದೊಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ. ಅಂದರೆ ನಮಗೆ ಎಲ್ರಿಗೂ ಕೋಳಿ ಸಾಕಾಣಿಕೆ ಅಂತ ಹೊಸ ವಿಷಯ ಅಂತ ಅನ್ನಲ್ಲ, ಆದರೆ ಈಗ ಒಂದು ಬಿಸ್ನೆಸ್ ಮಾಡೆಲ್ ಅಥವಾ ಎಂಟರ್ಪ್ರಿನರ್ಶಿಪ್ ವರ್ಷನ್ ಅಂತ ಏನಂತ ಅದರ ರೂಪವನ್ನು ಅದು ಪಡೆದುಕೊಂಡಿದೆ. ಆದ ಕಾರಣ ಇದಕ್ಕೆ ಈಗ ಜಾಸ್ತಿ ಮಹತ್ವ ಬಂದಿದೆ ಅಂತ ಹೇಳಬಹುದು. ಕೋಳಿ ಸಾಕಾಣಿಕೆ ಬಗ್ಗೆ ಹೇಳುವುದಾದ್ರೆ ಕೋಳಿಗಳ ವಿಧಗಳ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ. ಉದಾಹರಣೆಗೆ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿ ನಾಟಿ ಕೋಳಿಗಳಂತ ರೈತರು ಸಾಕೊಂಡಿದ್ರು. ನಮ್ಮ ಮನೆ ಸುತ್ತಮುತ್ತ ಅದು ಏನು ಹಿಂದಿನ ಕಾಲದಿಂದ ಬಂದಿರೋದು ಅವೆಲ್ಲ ನಾಟಿ ಕೋಳಿಗಳೇ, ದೇಶಿ ತಳಿಗಳು ಅಂತ ಹೇಳ್ತೇವೆ. ಅವೆಲ್ಲವನ್ನು ರೈತರು ತಮ್ಮ ತಮ್ಮ ಮನೆಯಲ್ಲಿ ಒಂದು 2-3 ಸಾಕೊಂಡಿದ್ರು. ಈ ನಾಟಿ ಕೋಳಿಗಳ ಅಥವಾ ಗುಣಲಕ್ಷಣಗಳ ಬಗ್ಗೆ ಹೇಳುವುದಾದ್ರೆ ಅವುಗಳು ವರ್ಣಮಯವಾದ ರೆಕ್ಕೆ ಪುಕ್ಕಗಳನ್ನು ಹೊಂದಿರ್ತದೆ. ಇದರಿಂದ ಒಂದು ರೀತಿ ನೋಡಲಿಕ್ಕೆ ಆಕರ್ಷಕವಾಗಿ ಕಾಣ್ತವೆ. ಇದಲ್ಲದೆ ಇವುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಅಂದರೆ ನಮ್ಮ ಭಾರತ ದೇಶ ಉಷ್ಣವಲಯದ ಪ್ರದೇಶಕ್ಕೆ ಇರೋದ್ರಿಂದ ಇಲ್ಲಿ ವಾತಾವರಣದ ಉಷ್ಣತೆ ಜಾಸ್ತಿ ಇರ್ತದೆ. ಇಂಥ ಪ್ರದೇಶಕ್ಕೆ ಅಥವಾ ಯಾವುದೇ ರೀತಿಯ ಹವಾಮಾನದಲ್ಲಿ ವೈಪರೀತ್ಯ ಕಂಡು ಬಂದ್ರೂ ಈ ಹವಾಮಾನದ ವೈಪರೀತ್ಯಕ್ಕೆ ಒಗ್ಗಿಕೊಳ್ಳುವಂಥ ಸಾಮರ್ಥ್ಯ ಈ ನಾಟಿ ಕೋಳಿಗಳಲ್ಲಿ ಜಾಸ್ತಿ ಇರ್ತದೆ. ಹಾಗೆಯೇ ಇತ್ತೀಚೆಗಿನ ದಿನಗಳಲ್ಲಿ ಈ ನಾಟಿ ಕೋಳಿಯ ಮಾಂಸ ಅಥವಾ ಮೊಟ್ಟೆ ಇವುಗಳೆರಡಿಗೂ ಕೂಡ ಬೇಡಿಕೆ ಜಾಸ್ತಿ. ಆದರೆ ಒಂದು ಸಮಸ್ಯೆ ಅಂದರೆ ಇದರಲ್ಲಿ ಹೆಚ್ಚು ಉತ್ಪಾದನಾ ಸಾಮರ್ಥ್ಯ ಅಂತ ಕಂಡುಬರುವುದಿಲ್ಲ. ಅಂದರೆ ಈಗ ವಿದೇಶಿ ತಳಿಗಳು ಅಂತ ಏನು ಈಗ ಹೊಸತಾಗಿ ಬಂದಿದ್ದಾವೆ ಅವುಗಳಲ್ಲಿ ಹೆಚ್ಚು ಮೊಟ್ಟೆ ಉತ್ಪಾದನೆ ಸಾಮರ್ಥ್ಯ ಇರ್ತವೆ. ಹಾಗೆಯೇ ಹೆಚ್ಚು ಮಾಂಸವನ್ನು ಕೊಡುವಂಥ ಸಾಮರ್ಥ್ಯವನ್ನು ಅದು ಹೊಂದಿರ್ತದೆ. ಅಂದರೆ ಬೇಗ ತೂಕ ಜಾಸ್ತಿ ಬರ್ತದೆ. ಆದರೆ ಇದರಲ್ಲಿ ನಾಟಿ ಕೋಳಿಯಷ್ಟು ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ಹಾಗೆಯೇ ಸುಂದರವಾಗಿ ಕೂಡ ವರ್ಣಮಯವಾದ ಪುಕ್ಕಗಳನ್ನು ಕೂಡ ಅದು ಹೊಂದಿರುವುದಿಲ್ಲ. ಆದರೆ ಹೆಚ್ಚು ಉತ್ಪಾದನಾ ಸಾಮರ್ಥ್ಯ ಹೆಚ್ಚು ಇರೋದ್ರಿಂದ ರೈತರು ಇತ್ತೀಚೆಗೆ ಉದ್ಯಮವಾಗಿ ನೋಡಲಿಕ್ಕೆ ಈ ತಳಿಗಳ ಕಡೆ ವಾಲ್ತಾ ಇದ್ದಾರೆ. ಈಗ ಇನ್ನೊಂದು ಸುಧಾರಿತ ತಳಿ ಅಂತ ಬಂದಿದ್ದಾವೆ, ಅಂದರೆ ಇಂಪ್ರೂವ್ಡ್ ಲೈನ್ಸ್ ಅಂತ ಹೇಳ್ತೇವೆ. ಇದು ಏನಂದರೆ 2 ರೀತಿ ನಾಟಿ ಕೋಳಿದ್ದು ಕೆಲವು ಗುಣಲಕ್ಷಣಗಳು, ಹಾಗೆಯೇ ವಿದೇಶಿ ತಳಿಗಳ ಗುಣಲಕ್ಷಣಗಳನ್ನು ಇದು ಹೊಂದಿರ್ತದೆ. ಅಂದರೆ ನಾಟಿ ಕೋಳಿಗಳ ಹಾಗೆ ವರ್ಣಮಯ ಪುಕ್ಕಗಳನ್ನು ಹೊಂದಿರ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ಹೆಚ್ಚೆ ಅಂತ ಹೇಳ್ಬೋದು.
ಹಾಗೆಯೇ ವಿದೇಶಿ ತಳಿಗಳ ಹೆಚ್ಚು ಉತ್ಪಾದನಾ ಸಾಮರ್ಥ್ಯ, ಅಂದರೆ ಮೊಟ್ಟೆಯನ್ನಾಗಲಿ ಮಾಂಸವನ್ನಾಗಲಿ ಹೆಚ್ಚು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇತ್ತೀಚೆಗೆ ಇದನ್ನು ಕೂಡ ಸುಧಾರಿತ ತಳಿಗಳನ್ನು ಕೂಡ ರೈತರು ಸಾಕ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಸಾಕ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂದರೆ ಮೊಟ್ಟೆಗೋಸ್ಕರ ಸಾಕಿದ್ರೆ ಅದು ಮೊಟ್ಟೆ ಕೋಳಿ ಸಾಕಾಣಿಕೆ, ಮಾಂಸಕ್ಕಂತಲೇ ಸಾಕಿದ್ರೆ ಅದು ಮಾಂಸ ಕೋಳಿ ಸಾಕಾಣಿಕೆ. ಅಂದರೆ ಕೆಲವು ತಳಿಗಳು ಮೊಟ್ಟೆಗಂತಲೇ ಹೆಚ್ಚು ಪ್ರಸಿದ್ಧಿಯಾಗಿರ್ತದೆ, ಹಾಗೆಯೇ ಕೆಲವು ತಳಿಗಳು ಮಾಂಸಕ್ಕಂದಲೇ ಜಾಸ್ತಿ ಪ್ರಸಿದ್ಧಿ. ಸೊ ಅಂಥ ಕೋಳಿ ಮೊಟ್ಟೆಯನ್ನು ಯಾವುದು ಹೆಚ್ಚು ಪ್ರೊಡಕ್ಷನ್ ಮಾಡ್ತವೆ ಅವುಗಳನ್ನು ಮೊಟ್ಟೆ ಕೋಳಿ ಸಾಕಾಣಿಕೆಗೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಮಾಂಸವನ್ನು ಹೆಚ್ಚು ಯಾವುದು ಉತ್ಪಾದಿಸ್ತದೆ ಅದು ಮಾಂಸ ಕೋಳಿ ಸಾಕಾಣಿಕೆಗೆ ಅಂಥ ತಳಿಗಳ ಬಳಕೆ ಮಾಡ್ತಾರೆ. ಈಗ ಮಾಂಸದ ಕೋಳಿ ಸಾಕಾಣಿಕೆ ಮೊದಲು ರೈತರು ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ? ಮಾಂಸಕೋಳಿ ಸಾಕಾಣಿಕೆ ಮಾಡೋ ಮೊದಲು ರೈತರು ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಮಾಂಸಕೋಳಿ ಸಾಕಾಣಿಕೆ ಅಂದರೆ ಮೊದಲು ಸ್ವಲ್ಪ ಅದರ ಬಗ್ಗೆ ಪರಿಚಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈಗ ಮಾಂಸಕೋಳಿ ಸಾಕಾಣಿಕೆ ಅಂದರೆ ಏನಂದರೆ, ಒಂದು ದಿನದ ಮರಿ ರೈತರು ತಗೊಂಡು ಬರಬೇಕಾಗ್ತದೆ. ಅದನ್ನು ತಂದು ಅದನ್ನು ಒಂದು 6 ವಾರಗಳಷ್ಟು ಸಾಕಬೇಕು, ಅವರ ಮನೆಯಲ್ಲೇ ಸಾಕಬೇಕಾಗ್ತದೆ. ಸಾಕಿ ಅಂದರೆ 6 ವಾರ ಅಂದರೆ ಸಾಧಾರಣ ಒಂದು 45 ದಿನಗಳವಷ್ಟಕ್ಕೆ ಸಾಕಿ, ಆಗ 45 ದಿನಗಳಾಗುವಾಗ 1.5 kg 2 kg ಅದು ತೂಕವನ್ನು ಹೊಂದಿರ್ತದೆ. ಆ ಸಮಯದಲ್ಲಿ ಅದು ಮಾರಾಟಕ್ಕೆ ಯೋಗ್ಯವಾಗಿರ್ತದೆ. ಇತ್ತೀಚೆಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಒಪ್ಪಂದದ ಆಧಾರದಲ್ಲಿ ಈ ಮಾಂಸಕೋಳಿ ಸಾಕಾಣಿಕೆ ತುಂಬ ಪ್ರಚಲಿತದಲ್ಲಿದೆ. ಅಂದರೆ ಕಂಪೆನಿಗಳು ಏನು ಮಾಡ್ತಾರೆ ಅಂದರೆ, ಒಂದು ದರ ನಿಗದಿಪಡಿಸ್ತಾರೆ. ಆ ನಿಗದಿತ ದರದಲ್ಲಿ ರೈತರಿಗೆ ಕೋಳಿ ಮರಿಗಳನ್ನು, ಅದರ ಬೇಕಾದಂಥ ಔಷಧಿಯನ್ನು ಅಥವಾ ಅವುಗಳಿಗೆ ಬೇಕಾದಂಥ ಆಹಾರವನ್ನು ತಮ್ಮದೇ ಖರ್ಚಲ್ಲಿ ಕಂಪನಿಯವರು ರೈತರಿಗೆ ಕೊಡ್ತಾರೆ. ಅದನ್ನು ರೈತರು ಏನು ಮಾಡಬೇಕಂದ್ರೆ, ಆ ಕೋಳಿ ಮರಿಗಳನ್ನು ತಮ್ಮದೇ ಮನೆಯಲ್ಲಿ ತಮ್ಮ ಜಾಗದಲ್ಲಿ ತಮ್ಮದೇ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ಅದನ್ನು ಸಾಕಿ 1.5-2 kg ಅಷ್ಟು ಬೆಳೆಸಿ ಮತ್ತೆ ಅದನ್ನು ಕಂಪನಿಯವರಿಗೆ ಕೊಡ್ತಾರೆ. ಆಗ ಕಂಪನಿಯವರು ಅದಕ್ಕೆ ಸೂಕ್ತ ಬೆಲೆಯನ್ನು ನಿಗದಿಪಡಿಸಿದ ದರದಲ್ಲಿ ಅದನ್ನು ವಾಪಸ್ಸು ಪಡಿತಾರೆ. ಇದರಿಂದ ಏನಾಗ್ತದೆ ಅಂದರೆ, ರೈತರಿಗೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ. ಯಾಕಂದರೆ ಕಂಪನಿಯವರೇ ಎಲ್ಲ ರೀತಿ ಒಪ್ಪಂದದ ಯಾವ ರೀತಿ ನಡೆದಿದೆ ಅದರ ಪ್ರಕಾರನೇ ಅವರೆಲ್ಲ ಔಷಧಿ ಕೊಡ್ತಾರೆ, ಹಾಗೇನೆ ಆಹಾರ ಕೊಡೋದ್ರಿಂದ ಇದರಲ್ಲಿ ರೈತರಿಗೆ ಜಾಸ್ತಿ ಹೊರೆ ಏನು ಬೀಳೋದಿಲ್ಲ. ಮತ್ತೆ ಒಪ್ಪಂದದ ಪ್ರಕಾರನೇ ಅವರ ದರ ಅವನು ಅದೇ ಮಾರಾಟದ ದರ ಕೂಡ ನಡೆದಿರೋ ಕಾರಣ ಇವರಿಗೆ ಯಾವುದು ನಷ್ಟ ಆಗುವಂಥ ಪ್ರಮೇಯ ಇಲ್ಲ. ಆದ ಕಾರಣ ಇತ್ತೀಚೆಗೆ ಈ ಒಪ್ಪಂದದ ಪ್ರಕಾರನೇ ಅಥವಾ ಗುತ್ತಿಗೆ ಪದ್ಧತಿ ಅಂತ ಏನು ಹೇಳ್ತೇವೆ ಅದರ ಕಡೆಗೇನೆ ರೈತರು ಜಾಸ್ತಿ ವಾಲ್ತಾ ಇದ್ದಾರೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳೋದಾದ್ರೆ ಇದೇ ಪದ್ಧತಿ ತುಂಬಾ ಪ್ರಚಲಿತ ಆಗಿರೋದು. ಇದರ ಸಿದ್ಧತೆ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಯಾವುದಾದ್ರೂ ಒಂದು ಫಾರ್ಮಿಂಗ್, ಅದು ಮಾಂಸಕೋಳಿ ಅಂತಿಲ್ಲ, ಜಾನುವಾರು ಸಾಕಾಣಿಕೆ ಇರಲಿ ಅಥವಾ ಬೇರೆ ಯಾವುದಾದ್ರೂ ಫಾರ್ಮ್ ಇರಲಿ, ರೈತರು ಮೊದಲನೇದಾಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬೇಕು. ಅದರ ಜ್ಞಾನವನ್ನು ರೈತರು ಇತ್ತೀಚೆಗೆ ಎಲ್ಲರೂ ಪಡೆದುಕೊಂಡಿರ್ತಾರೆ. ಅದರ ನಂತರ ಅದಕ್ಕೆ ಬೇಕಾದ ಕೆಲವು ಅಂಶಗಳು ಅಥವಾ ಅಗತ್ಯತೆಗಳು ಅಂತ ಅವಶ್ಯಕ ವಿಷಯಗಳು ಅಂತ ಇರ್ತವೆ. ಉದಾಹರಣೆಗೆ ಕೋಳಿ ಮನೆ. ರೈತರು ತುಂಬ ಅನುಕೂಲವಂತ ರೈತರು ಹೆಚ್ಚಿನ ಬಂಡವಾಳ ಹಾಕಲಿಕ್ಕೆ ಅವ್ರ ಶಕ್ಯ ಅಂತರಾಗದಿದ್ರೆ ಅವ್ರೇನು ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲಿ ಕೋಳಿ ಮನೆನ ಮಾಡ್ಬೋದು. ಅಂದರೆ ಸಿಮೆಂಟ್ ಮನೆ ಹಾಕಿ ಅದಕ್ಕೆ ಸಿಮೆಂಟ್ ಶೀಟ್ ಹಾಕಿ ಎಲ್ಲ ಉತ್ತಮ ರೀತಿಯಲ್ಲಿ ಶಾಶ್ವತವಾದಂಥ ಒಂದು ಮನೆಯನ್ನು ಕಟ್ಬೋದು. ಇಲ್ಲ ಅಷ್ಟೊಂದು ಅನುಕೂಲಕರ ಪರಿಸ್ಥಿತಿ ಅವರ ಹತ್ರ ಇಲ್ಲ, ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಉತ್ತಮ ಆಗಿಲ್ಲ ಅಂತಾದರೆ ಸಾಮಾನ್ಯವಾಗಿ ಏನು ನಮ್ಮ ಸ್ಥಳೀಯವಾಗಿ ಸಿಗುವಂಥ ವಸ್ತುಗಳಿರ್ತವೆ, ಬಿದಿರಿರ್ಬೋದು, ಮರ ಇರ್ಬೋದು ಅಥವಾ ತೆಂಗಿನ ಗರಿ, ಅಡಿಕೆ ಗರಿ ಅಂಥದ್ರಿಂದನೇ ಅದನ್ನು ಛಾವಣಿಯನ್ನಾಗಿ ಮಾಡಿ ಕಂಬಗಳನ್ನು ಹಾಕಿ ಮನೆಯನ್ನು ಕಟ್ಬೋದು. ಇದರಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಟಬೇಕಂದ್ರೆ, ಯಾವಾಗಲೂ ಪೂರ್ವ ಪಶ್ಚಿಮ ದಿಕ್ಕಿಗೆ ಮನೆ ಕಟ್ಟಿರಬೇಕು. ಯಾಕಂದರೆ ಆಗ ಬಿಸಿಲಿನ ಝಳವನ್ನು ನೇರವಾಗಿ ಬೀಳೋದನ್ನು ತಪ್ಪಿಸ್ಬೋದು. ಆಮೇಲೆ ಇನ್ನೊಂದು, ಮನೆ ಕಟ್ಟುವಂಥ ಒಂದು ಪ್ರದೇಶ ಹೇಗಿರಬೇಕಂದ್ರೆ ಸೂಕ್ತವಾಗಿ ಅಲ್ಲಿ ಗಾಳಿ ಸಂಚಾರ ಆಗಿರಬೇಕು, ಬೆಳಕು ಕೂಡ ಡೈರೆಕ್ಟ್ ಆಗಿ ಬೀಳುವಂಥ ವ್ಯವಸ್ಥೆ ಇರಬೇಕು. ಯಾಕೆಂದರೆ ಸೂರ್ಯನ ಕಿರಣಗಳೇ ಒಂದು ರೀತಿ ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್, ಅಂದರೆ ಸ್ವಾಭಾವಿಕವಾಗಿ ಅದು ಕ್ರಿಮಿನಾಶಕ ಗುಣವನ್ನು ಹೊಂದಿರ್ತದೆ. ಇನ್ನೊಂದು ವಿಷಯ ಏನಂದರೆ, ಕೋಳಿ ಮನೆಗೆ ನೀರಿನ ಸಂಪರ್ಕ ಅಥವಾ ಅದರ ವ್ಯವಸ್ಥೆಯನ್ನು ಮಾಡಿರಬೇಕಾಗ್ತದೆ. ಹಾಗೆಯೇ ವಿದ್ಯುತ್ ಸಂಪರ್ಕವನ್ನು ಕೂಡ ಅದು ಕಲ್ಪಿಸಿಕೊಡ್ಬೇಕಾಗ್ತದೆ. ಇಷ್ಟು ಕೋಳಿ ಮನೆ ಬಗ್ಗೆ ಹೇಳೋದಾದರೆ, ಇನ್ನು ಕೆಲವು ಅಗತ್ಯದ ಅಂಶಗಳಂದರೆ ಬ್ರೂಡಿಂಗ್ ಮಾಡಬೇಕು. ಅಂದರೆ ಕೋಳಿ ಮರಿಗಳನ್ನು ಸಾಕುವಾಗ ಅವರಿಗೆ ಒಂದು ಆರಂಭದಲ್ಲಿ ಉಷ್ಣತೆಯನ್ನು ಕೊಡಬೇಕಾಗ್ತದೆ. ಅವುಗಳಿಗೆ ಉಷ್ಣತೆಯನ್ನು ಕೊಡೋದ್ರಿಂದ ಕೋಳಿ ಮರಿಗಳು ಸಾವನ್ನಪ್ಪುವಂಥ ಸಾಧ್ಯತೆ ತುಂಬ ಕಡಿಮೆ. ಈ ಬ್ರೂಡಿಂಗ್ ಮಾಡುವ ವ್ಯವಸ್ಥೆಗೆ ಬ್ರೂಡರ್ ಅಂತ ಹೇಳ್ತೇವೆ. ಬ್ರೂಡರ್ ಅಂದರೆ ಶಾಖ ಬುಟ್ಟಿ ಅಂತ. ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಹಲವು ವಿಧವಾದ ಶಾಖ ಬುಟ್ಟಿಗಳು ಲಭ್ಯವಿದೆ. ಅದರಲ್ಲಿ ಏನಿರ್ತದೆ ಅಂದರೆ, ಛತ್ರಿ ಆಕಾರದ ಒಂದು ಇದಕ್ಕೆ ಟಂಗ್ಸ್ಟನ್ ಬಲ್ಬನ್ನು ಸಿಕ್ಕಿಸಿರ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ಅವರುಗಳಿಗೆ ಬೇಕಾದಂಥ ಉಷ್ಣತೆ ಅಥವಾ ಶಾಖವನ್ನು ಮರಿಗಳಿಗೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಅನುಕೂಲ ಇದ್ದರೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಬ್ರೂಡರ್ ಅಥವಾ ಏನು ಶಾಖ ಬುಟ್ಟಿ ಇದೆ ಅದನ್ನು ಮಾಡ್ಬೋದು. ಇಲ್ಲದಿದ್ದರೆ ಸ್ಥಳೀಯವಾಗಿ ಕೂಡ ಒಂದೊಂದು ಸಲ ಬಿದಿರಿನಿಂದಲೇ ಶಾಖ ಬುಟ್ಟಿಯನ್ನು ತಯಾರಿಸ್ಕೊಳ್ಬೋದು. ಅದಕ್ಕೇನೆ ಟಂಗ್ಸ್ಟನ್ ಬಲ್ಬ್ ಹಾಕಿ ಉಷ್ಣತೆಯನ್ನು
ಅವುಗಳ ಕೋಳಿ ಮನೆಗಳಲ್ಲಿ ಮೇಂಟೈನ್ ಮಾಡಬಹುದು. ಹಾಗೆಯೇ ಇನ್ನೂ ಅಗತ್ಯ ವಿಷಯಗಳಂದರೆ ಒಂದು ನೀರುಣಿಕೆ ಮತ್ತು ಮೇವುಣಿಕೆ. ಅಂದರೆ ಅದನ್ನು ನೀರುಣಿಕೆಗೆ ವಾಟರರ್ ಅಂತ ಹೇಳ್ತೇವೆ, ಇನ್ನೊಂದು ಫೀಡರ್ ಅಂದರೆ ಅದಕ್ಕೆ ಮೇವುಣಿಕೆ, ಅಂದರೆ ಅದು ನೀರು ಕುಡಿಲಿಕ್ಕೆ ಅಥವಾ ಮೇವು ತಿನ್ನಲಿಕ್ಕೆ, ಅದರ ಆಹಾರವನ್ನು ತಿನ್ನಲಿಕ್ಕೆ ಒಂದು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಅಂದರೆ ಹೀಗೇನೆ ನಾವು ಇದರಲ್ಲೇ ಹಾಕಿದರೆ ಆಹಾರ ಪೋಲಾಗುವಂಥ ಸಾಧ್ಯತೆ ಜಾಸ್ತಿ. ಆದ ಕಾರಣ ಆ ಮೇವುಣಿಕೆಯಲ್ಲಿ ಹಾಕಿದರೆ ಅದಕ್ಕೆ ಬಂದು ಅದು ಕೋಳಿ ಮರಿ ತಿಂದು ಹೋಗ್ತದೆ. ಹಾಗೆಯೇ ನೀರುಣಿಕೆಯಲ್ಲೇ ನೀರು ಹಾಕಿದರೆ ಅದಕ್ಕೆ ಬಂದು ಕೋಳಿ ಮರಿ ನೀರು ಕುಡಿದು ಹೋಗ್ತದೆ. ಇದು ಕೂಡ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ವಿಧವಾದ ಇತ್ತೀಚೆಗೆ ವಾಟರರ್ಸು ಫೀಡರರ್ಸು ಲಭ್ಯತೆ ಇದ್ದಾವೆ. ಹಾಗಂತ ಸ್ಥಳೀಯವಾಗಿಯೇ ಕೆಲವೊಂದು ಮನೆಯಲ್ಲೇ ಕೆಲವು ಪ್ಲಾಸ್ಟಿಕ್ ಡಬ್ಬಗಳಿದ್ರೆ ಅದನ್ನೇ ಕಟ್ ಮಾಡಿ ಅದನ್ನೇ ಸ್ಥಳೀಯವಾಗಿ ಕೂಡ ವಾಟರರ್ಸ್ ಅಥವಾ ಫೀಡರರ್ಸ್ ಮಾಡ್ಬೋದು. ಇದರಿಂದ ಖರ್ಚು ಕೂಡ ಕಮ್ಮಿ. ಇನ್ನೊಂದು ಗಮನವಹಿಸೋದೊಂದು ಅಗತ್ಯ ಅಂದರೆ ಮರಿತಡೆ ಅಂತ. ಈ ಮರಿತಡೆ ಅಂತ ಹೇಳುವಂಥದ್ದು ಬ್ರೂಡರಿನ ಸುತ್ತ ಮರಿಗಳು ದೂರ ಹೋಗದ ಹಾಗೆ, ಆ ಬ್ರೂಡರ್ ಇದೇನು ಶಾಖಬುಟ್ಟಿ ಅಂತ ನಾನು ಹೇಳಿದೆಲ್ಲ, ಅಲ್ಲಿಂದ ದೂರ ಚದುರಿ ಹೋಗದ ಹಾಗೆ ಒಂದು ರಟ್ಟಿನ ಆಕಾರದ್ದು ಒಂದು ವೃತ್ತಾಕಾರದಲ್ಲಿ ಮಾಡಿಡಬೇಕಾಗ್ತದೆ. ಇದು ಸಾಧಾರಣವಾಗಿ ಸಿಗುವಂಥ ಕಾರ್ಡ್ಬೋರ್ಡಿನಿಂದ ಮಾಡ್ಬೋದು ಅಥವಾ ತಗಡಿನಿಂದ ಕೂಡ ಮಾಡ್ಬೋದು. ಇದು ಸಾಧಾರಣ 30 ಸೆಂಟಿಮೀಟರಷ್ಟು ಎತ್ತರವನ್ನು ಇದು ಹೊಂದಿರಬೇಕಾಗ್ತದೆ. ಹಾಗೆಯೇ ಇದನ್ನು ಸಾಧಾರಣ ಬ್ರೂಡರಿಂದ 2.5 ಅಡಿ ಡಿಸ್ಟೆನ್ಸಲ್ಲಿ, ಅಂದರೆ ವ್ಯಾಸದಲ್ಲಿ ಅಷ್ಟೊಂದು ದೂರದಲ್ಲಿ ಅದನ್ನು ಇಡಬೇಕಾಗ್ತದೆ. ಅಂದರೆ ಈ ಎಲ್ಲ ವಿಷಯಗಳನ್ನು ಮೊದಲು ರೈತರು ಹೊಂದಬೇಕು ಮಾಂಸಕೋಳಿ ಸಾಕಾಣಿಕೆಗೆ ಆರಂಭಿಸೋ ಮೊದಲು. ಇಷ್ಟೆಲ್ಲ ಹೊಂದಿದ್ರೆ ಮತ್ತೆ ಅವರು ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡ್ಬೋದು. ಸರಿ ಮೇಡಮ್, ಎಷ್ಟೊತ್ತು ಕೋಳಿ ಮನೆ ಸಿದ್ಧತೆ ಬಗ್ಗೆ ಹೇಳಿದ್ರಿ. ಇನ್ನೂ ಹೆಚ್ಚಿನ ಕ್ರಮಗಳನ್ನ ಏನು ತಗೊಳ್ಬೇಕಾಗುತ್ತೆ, ಯಾವ ಸಿದ್ಧತೆಗಳನ್ನ ನಡೆಸಬೇಕಾಗುತ್ತೆ? ಹೌದು, ಇನ್ನೂ ಕೂಡ ಕೆಲವು ಕ್ರಮಗಳನ್ನು ಅಥವಾ ಎಚ್ಚರಿಕೆ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗ್ತದೆ. ಕೋಳಿ ಮನೆಗಳಿಗೆ ಕೋಳಿಗಳನ್ನು ಬಿಡುವ ಮೊದಲು ವೈಜ್ಞಾನಿಕ ಕ್ರಮಗಳನ್ನು ಕೆಲವು ಅನುಸರಿಸಬೇಕಾಗ್ತದೆ. ಉದಾಹರಣೆಗೆ ಕೋಳಿ ಮರಿಗಳನ್ನು ತಂದು ಬಿಡುವ ಮೊದಲು ಅವುಗಳ ಮನೆಗೆ ಕ್ರಿಮಿನಾಶಕ ಔಷಧಿಗಳನ್ನು ಹಾಕಿ ಒಂದು ಸಲ ಸ್ವಚ್ಛ ಮಾಡಬೇಕು. ಹಾಗೆಯೇ ಮನೆಯ ನೆಲವನ್ನು ಸುಣ್ಣದ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಇದರಿಂದ ಮುಂದೆ ಯಾವುದಾದ್ರೂ ಕ್ರಿಮಿಕೀಟಗಳ ಮೊಟ್ಟೆಗಳಿದ್ರೆ ಅವುಗಳು ನಾಶವಾಗ್ತವೆ. ಹಾಗೆಯೇ ಮುಂದೆ ಅವುಗಳಿಗೆ ಸೋಂಕಾಗದ ಹಾಗೆ ಇದು ರಕ್ಷಿಸುತ್ತದೆ. ಇನ್ನು ಮರಿಗಳನ್ನು ತರುವ ಮೊದಲು ಅವುಗಳಿಗೆ ದಪ್ಪಸತ್ತೆ ಅಂದರೆ ಅದನ್ನು ಲಿಟರ್ ಸಿಸ್ಟಮ್ ಅಂತ ಹೇಳ್ತೇವೆ, ಲಿಟರ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಅದು ಭತ್ತದ ಹೊಟ್ಟಿರ್ಬೋದು ಅಥವಾ ನೆಲಕಡಲೆ ಸಿಪ್ಪೆ ಇರ್ಬೋದು ಅಥವಾ ಮರದ ಹುಡಿ ಇರ್ಬೋದು. ಇದನ್ನು ಸುಮಾರು 6ರಿಂದ 9 ಸೆಂಟಿಮೀಟರ್ ಎತ್ತರಕ್ಕೆ ನೆಲದ ಮೇಲೆ ಹಾಕಬೇಕಾಗ್ತದೆ. ಆಮೇಲೆ ಈ ದಪ್ಪಸತ್ತೆ ಅಂತ ಏನು ಹೇಳ್ತೇವೆ, ಲಿಟರ್ ಅಂತ ಹೇಳೋದು, ಇದು ಪ್ರತಿ ಸಲ ಒಂದು ಬ್ಯಾಚ್ ಕೋಳಿ ಬಂದು ಅದನ್ನು ಬೆಳೆದು ಅದು ಮಾರಾಟ ಆದಮೇಲೆ ಇನ್ನೊಂದು ಬ್ಯಾಚ್ ಬರುವಾಗ ಇದನ್ನು ಹೊಸತಾಗಿ ಬದಲಿಸಬೇಕು, ಅಂದರೆ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ಇದು ಮನೆಯ ಬಗ್ಗೆ ಸಿದ್ಧತೆ. ಇನ್ನು ಕೋಳಿ ಮನೆ ಎಷ್ಟು ಎತ್ತರಕ್ಕೆ ಕಟ್ಟಬೇಕು ಅಥವಾ ಅದರ ಜಾಗ ಎಷ್ಟಿರಬೇಕು ಅಂತ ಹೇಳೋದಾದರೆ, ಕೋಳಿ ಮನೆ ಸಾಧಾರಣ ಅಗಲ ಅಂತ ಹೇಳೋದು 25 ಅಡಿಯಷ್ಟು ಅಗಲ ಇರಬೇಕು. ಇದಕ್ಕಿಂತ ಜಾಸ್ತಿ 30 ಅಡಿಗಿಂತ ಜಾಸ್ತಿ ಇರೋದು ಅದು ಸೂಕ್ತ ಅಲ್ಲ. ಹಾಗೆಯೇ ಉದ್ದ ಹೇಳೋದಾದರೆ ಕೋಳಿಗಳ ಸಂಖ್ಯೆಗಳ ಅನುಗುಣವಾಗಿ ಉದ್ದವನ್ನು ಹೆಚ್ಚು ಕಮ್ಮಿಯಾಗಿ ಮಾಡ್ಬೋದು. ಆದರೆ ಅಗಲ ಮಾತ್ರ ಈಗ ಹೇಳಿದಾಗೆ 25ರಿಂದ 30 ಅಡಿಗಳಷ್ಟು ಅಷ್ಟೇ ಹೊಂದಿರಬೇಕು, ಇದಕ್ಕಿಂತ ಜಾಸ್ತಿ ಹೊಂದಿರಬಾರ್ದು. ಮಧ್ಯದಲ್ಲಿ ಎತ್ತರ ಹೇಳೋದಾದರೆ ಒಂದು 10ರಿಂದ 12 ಅಡಿಯಷ್ಟು ಎತ್ತರ ಇರಬೇಕು. ಇನ್ನು ಸೈಡಲ್ಲಿ ಅಂದರೆ ಬದಿಯಲ್ಲಿ ಎಷ್ಟು ಎತ್ತರ ಮಾಡ್ಬೋದು ಅಂದರೆ ಒಂದು ಸಾಧಾರಣ 6ರಿಂದ 7 ಫೀಟ್ ಎತ್ತರವನ್ನು ಮೇಂಟೈನ್ ಮಾಡಬೇಕು. ಇನ್ನೂ ಒಂದು ಗಮನ ಇಡಬೇಕಂತ ಅಂಶ ಏನಂದರೆ, ಯಾವಾಗಲೂ ರೇಸ್ಡ್ ಪ್ಲಾಟ್ಫಾರ್ಮ್ ಅಥವಾ ಅದರದ್ದು ನೆಲಕಟ್ಟು ಅಂತ ನಾವೇನು ಹೇಳ್ತೇವೆ ಅದನ್ನು ಭೂಮಿಯಿಂದ 1 ಫೀಟ್ ಎತ್ತರಕ್ಕೆ ಮಾಡಬೇಕಾಗ್ತದೆ. ಇದರ ಉದ್ದೇಶ ಏನಂದರೆ ಯಾವುದೇ ರೀತಿಯ ತೇವಾಂಶ ಕೋಳಿಗಳಿಗೆ ತಗುಲದೆ ಹಾಗೆ ಇರಬಹುದು. ನಮ್ಮ ಪ್ರದೇಶದಲ್ಲಿ ಹೆಚ್ಚು ಮಳೆ ಇರುವ ಕಾರಣದಿಂದ ಇದಂತೂ ಬೇಕೇ ಬೇಕಾಗ್ತದೆ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ಆ ನೆಲಕಟ್ಟು ಏನು ನಾನು 1 ಫೀಟ್ ಎತ್ತರ ಅಂತ ಹೇಳಿದೆನಲ್ಲ, ಅದು ಕೂಡ ಬದಿಯಲ್ಲಿ ಕೂಡ 1 ಅಥವಾ 1.5 ಫೀಟ್ ಚಾಚಿಕೊಂಡು ಕಟ್ಟಬೇಕಾಗ್ತದೆ. ಇದು ಯಾಕಂದರೆ ರ್ಯಾಟ್ ಪ್ರೂಫ್ ಅಥವಾ ಇಲಿ ಅಥವಾ ಹಾವುಗಳು ಬರದ ಹಾಗೆ ಇದೊಂದು ವ್ಯವಸ್ಥೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮನೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಇನ್ನೂ ಒಂದು ಗಮನ ಇಡಬೇಕಾದ ಅಂಶ ಅಂದರೆ ಗೋಡೆಗಳು ಎಷ್ಟು ಎತ್ತರ ಇರಬೇಕು ಅಂತ. ಗೋಡೆಗಳು ಸಾಧಾರಣ 1ರಿಂದ 1.5 ಫೀಟ್ ಎತ್ತರ ಸಿಮೆಂಟಲ್ಲಿ ಕಟ್ಟಿ ಅಥವಾ ಮಣ್ಣಿನಲ್ಲೇನೂ ಕಟ್ಟಿ ಅವರವರ ಅಗತ್ಯಕ್ಕೆ ಅನುಕೂಲಕ್ಕೆ ತಕ್ಕಂತೆ ಕಟ್ಟಿ ಅದರ ಮೇಲೆ ತಂತಿ ಇದ್ದು ಜಾಲರಿ ಹಾಗೆ ಮಾಡಬಹುದು. ಇದರಿಂದ ಏನಾಗ್ತದೆ ಅಂದರೆ ತಂತಿ ಜಾಲರಿ ಮೂಲಕ ಗಾಳಿ ಬೆಳಕು ಕೋಳಿಗಳಿಗೆ ತಲುಪ್ತದೆ, ಅಗತ್ಯವಾಗಿ ಬೀಳುವುದು. ಹಾಗೆಯೇ ಪ್ರಿಡೇಟರ್ಸು ಯಾವುದಾದ್ರೂ ಹೊರಗಿನಿಂದ ಪಕ್ಷಿಗಳು ಬರುವುದು ಅಥವಾ ಬೇರೆ ಪ್ರಾಣಿಗಳು ಬರುವುದು ಕೂಡ ತಪ್ಪುತ್ತದೆ. ಈ ರೀತಿ ಕೋಳಿ ಮನೆ ಕಟ್ಟುವಾಗ ಈ ರೀತಿಯ ಕೆಲವು ಅಂಶಗಳನ್ನು ರೈತರು ಗಮನದಲ್ಲಿ ಇಟ್ಟುಕೊಳ್ಬೇಕು. ಸರಿ ಮೇಡಮ್, ಈಗ ಮುಂದಿನ ಪ್ರಶ್ನೆ ಏನಂತ ಹೇಳಿದರೆ, ಕೋಳಿ ಮರಿಗಳನ್ನು ಹೇಗೆ ಆರಂಭದಲ್ಲಿ ಸಾಕಬೇಕು, ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಕೋಳಿ ಮರಿಗಳನ್ನು ಯಾವಾಗಲೂ ಅಂದರೆ ಡೇ 1 ಅಂದರೆ 1 ದಿನದ ಮರಿ, ಅದು 1 ದಿನದ ಮರಿ ತಂದು ಕೋಳಿ ಮನೆಗೆ ಬಿಡುವಾಗ ಅದಕ್ಕೆ ಕೆಲವೊಮ್ಮೆ ಏನು ಮಾಡ್ತಾರೆ ರೈತರು, ಯಾರಿಂದ ಕೋಳಿ ಮರಿ ತಗೊಂಡಿರ್ತಾರೋ ಅವರೇನೆ ಮರೆಕ್ಸ್ ಅಂತ ಒಂದು ಲಸಿಕೆಯನ್ನು ಹಾಕಿನೇ ಕೊಡ್ತಾರೆ.
ಒಂದು ದಿನದ ಮರಿಗೆ. ಇಲ್ಲ ಅಂತಾದರೆ ಕೆಲವು ರೈತರು ಏನು ಮಾಡ್ತಾರೆ, ಅದನ್ನು ತಮ್ಮ ಮನೆಗೆ ಬಿಟ್ಟ ಮೇಲೆ ಮರೆಕ್ಸ್ ಲಸಿಕೆಯನ್ನು ಹಾಕ್ತಾರೆ. ಮಾತ್ರ ಇದು ಒಂದು ದಿನದ ಮರಿಗೆ ಇದನ್ನು ಹಾಕಿಸುವ ಅಗತ್ಯ ಇರ್ತದೆ. ಇದರ ಬಗ್ಗೆ ತಜ್ಞ ವೈದ್ಯರ ಹತ್ರ ಸಂಪರ್ಕ ಮಾಡಿ ಹೇಗೆ ಹಾಕಬೇಕು ಅದೆಲ್ಲ ಕ್ರಮಗಳನ್ನು ರೈತರು ಪಡೆದುಕೊಳ್ಬೇಕಾಗ್ತದೆ. ಆಮೇಲೆ ನಾನು ಆಗಲೇ ಹೇಳಿದ ಹಾಗೆ ಬ್ರೂಡಿಂಗ್ ವ್ಯವಸ್ಥೆ. ಬ್ರೂಡಿಂಗ್ ಅಂದರೆ ಶಾಖ ಬುಟ್ಟಿಯಿಂದ ಶಾಖವನ್ನು ಕೊಡಬೇಕಾಗ್ತದೆ. ಇದು ಸಾಧಾರಣ 23 ಗಂಟೆಗಳ ಕಾಲ ಮರಿಗಳಿಗೆ ಶಾಖವನ್ನು ಆರಂಭದಲ್ಲಿ ಕೊಡಬೇಕಾಗ್ತದೆ. ಸಾಧಾರಣ ಮೊದಲನೇ ವಾರ 95 ಡಿಗ್ರಿ ಫ್ಯಾರನೀಟ್ ಉಷ್ಣತೆಯನ್ನು ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಪ್ರತಿ ವಾರಕ್ಕೆ 5 ಡಿಗ್ರಿಯಷ್ಟು ಫ್ಯಾರನೀಟ್ ಉಷ್ಣತೆಯನ್ನು ಕಡಿಮೆಗೊಳಿಸ್ತಾ ಹೋಗಬೇಕು. ಇದು 6ನೇ ವಾರಕ್ಕಾಗುವಾಗ ಸಾಧಾರಣವಾಗಿ 70 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನು ಮೇಂಟೈನ್ ಮಾಡುವಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಒಂದು ವೇಳೆ ಈ ಉಷ್ಣತೆಯನ್ನು ಅಷ್ಟೊಂದು ನಿರ್ವಹಣೆ ಮಾಡಲಿಲ್ಲ ಅಂತಾದರೆ ಕೋಳಿ ಮರಿಗಳು ಸಾವನ್ನಪ್ಪುವಂಥ ಸಾಧ್ಯತೆ ಇದೆ. ಅವುಗಳಿಗೆ ಸೂಕ್ತವಾಗಿ ಬೇಕಾಗಿರುವಂಥ ಶಾಖ ಸಿಗಲಿಲ್ಲ ಅಂತಾದರೆ ಅವುಗಳು ಸಾಯುವಂಥ ಪರಿಸ್ಥಿತಿ ಬರ್ಬೋದು. ಇದರಿಂದ ರೈತರಿಗೆ ನಷ್ಟ ಆಗ್ತದೆ. ಇದರಲ್ಲಿ ಇನ್ನೊಂದು ಗಮನ ಇರಿಸಬೇಕಾದ ಅಂಶ ಏನಂದರೆ, ಕೆಲವೊಮ್ಮೆ ಕೋಳಿ ಮರಿಗಳು ಒತ್ತೊತ್ತಾಗಿ ಇರ್ತದೆ, ಆ ಬುಟ್ಟಿ ಹತ್ತಿರ ಒಂದಕ್ಕೊಂದು ಅಂಟಿಕೊಂಡಿದ್ದಾಗೆ ಇರ್ತದೆ. ಅದು ಕೂಡ ಒಳ್ಳೆಯದಲ್ಲ. ಅದರ ಅರ್ಥ ಏನಂದರೆ ಅವುಗಳಿಗೆ ಬೇಕಾದಷ್ಟು ಶಾಖ ಸಿಗ್ತಾ ಇಲ್ಲ ಅಂತ ಅರ್ಥ. ಆಗ ಏನು ಮಾಡಬೇಕಂದ್ರೆ, ಒಂದು ಆ ಬಲ್ಬನ್ನು ಚೇಂಜ್ ಮಾಡಿ ಹೆಚ್ಚು ಉಷ್ಣತೆ ಇರುವಂಥ ಬಲ್ಬನ್ನು ಹಾಕಬೇಕು. ಅಥವಾ ಆ ಶಾಖ ಬುಟ್ಟಿಯನ್ನು ಅದನ್ನು ಸ್ವಲ್ಪ ತಗ್ಗು ಮಾಡಿ ಕಟ್ಟಿದರೆ ಅವುಗಳಿಗೆ ಜಾಸ್ತಿ ಶಾಖ ಸಿಗುವಂಥ ಸಾಧ್ಯತೆ ಇರ್ತದೆ. ಇನ್ನೊಂದು ಸಲ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಕೋಳಿ ಮರಿಗಳು ದೂರ ದೂರ ಚದರಿಕೊಂಡು ಹೋಗಿರ್ತವೆ. ಯಾಕಂದರೆ ಅದು ಯಾವಾಗ ಆಗುದಂದರೆ ಅವುಗಳಿಗೆ ಶಾಖ ಜಾಸ್ತಿಯಾಗಿ ಅವುಗಳು ಚದುರಿ ಹೋಗ್ತವೆ. ಇದನ್ನು ಕೂಡ ತಪ್ಪಿಸಲಿಕ್ಕೆ ಏನು ಮಾಡಬೇಕಂದ್ರೆ, ಶಾಖದ ಬುಟ್ಟಿಯನ್ನು ಸ್ವಲ್ಪ ಮೇಲೆ ಹಾಕೋದ್ರಿಂದ ಜಾಸ್ತಿ ಅದರ ಝಳ ತಲುಪೋದು ತಪ್ತದೆ. ಹಾಗೆಯೇ ಇದರಲ್ಲಿ ನೀರುಡಿಕೆ ಅಥವಾ ಮೇವುಣಿಕೆ ಅಂತ ನಾನು ಏನು ಹೇಳಿದೆ, ಅವುಗಳನ್ನೆಲ್ಲ ಆ ಶಾಖದ ಬುಟ್ಟಿ ಹತ್ರನೇ ಇಡೋದ್ರಿಂದ ಕೋಳಿ ಮರಿಗಳು ಶಾಖನ ತಪ್ಪಿಸಿ ನೀರು ಕುಡಿಲಿಕ್ಕೆ ಅಥವಾ ತಿನ್ನಲಿಕ್ಕೆ ಹೋಗುವಂಥ ಅವಕಾಶ ಇರುವುದಿಲ್ಲ. ಆದ ಕಾರಣ ಶಾಖ ಅವುಗಳಿಗೆ ತಪ್ಪುವುದಿಲ್ಲ, ಅವುಗಳು ಸಾಯುವಂಥ ಪ್ರಮೇಯ ಕೂಡ ಇರುವುದಿಲ್ಲ. ಸಾಧಾರಣವಾಗಿ ಈ ಒಂದು ಕೋಳಿ ಮರಿಗೆ ಮಾಂಸಕೋಳಿ ಸಾಕಾಣಿಕೆಯಲ್ಲಿ ಸಾಧಾರಣ ಆರಂಭದಲ್ಲಿ ಅರ್ಧದಿಂದ 1 ಸ್ಕ್ವೇರ್ ಫೀಟ್ ಅಂದರೆ 1 ಚದರ ಅಡಿಯಷ್ಟು ಸ್ಥಳಾವಕಾಶ ಒಂದು ಮರಿಗೆ ಕಲ್ಪಿಸಿಕೊಡ್ಬೇಕಾಗ್ತದೆ. ಏನು ಶಾಖ ಬುಟ್ಟಿ ಅಥವಾ ಬ್ರೂಡರ್ ಅಂತ ಹೇಳಿದಲ್ಲ, ಅದರಲ್ಲಿ ಸಾಧಾರಣ ಒಂದು 4.5 ಅಡಿ ವ್ಯಾಸದ ಶಾಖ ಬುಟ್ಟಿ ಇದ್ದರೆ ಅದಕ್ಕೊಂದು ಸಾಧಾರಣ 250 ಮರಿಗಳು ಅದರಲ್ಲಿ ಬ್ರೂಡಿಂಗ್ ಮಾಡಬಹುದು. ಈ ಶಾಖಬುಟ್ಟಿಯನ್ನು ಸಾಧಾರಣವಾಗಿ ನೆಲದಿಂದ 30 ಸೆಂಟಿಮೀಟರ್ ಎತ್ತರದಲ್ಲಿ ಇರಿಸಬೇಕು. ಸ್ವಲ್ಪ ಎಲ್ಲಿಯಾದರೂ ಆ ಉಷ್ಣತೆ ನಾನು ಆಗಲೇ ಹೇಳಿದೆ ಅಲ್ಲ, ಚದುರಿಕೊಂಡಿರ್ತವ ಕೋಳಿ ಮರಿಗಳು ಅಥವಾ ಒತ್ತೊತ್ತಾಗಿರ್ತವ, ಅದರ ಮೇಲೆ ಆ ಶಾಖಬುಟ್ಟಿಯನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಬೋದು. ಇದೆಲ್ಲ ಸ್ವಲ್ಪ ಕೋಳಿ ಮರಿಗಳನ್ನು ತಂದ ಮೇಲೆ ರೈತರು ನೋಡ್ತಾ ಇರಬೇಕು. ಹಾಕಿ ನಮ್ಮ ಕೆಲಸ ಆಯಿತು ನಾವು ಹೋಗಿ ಮಲ್ಕೊಳ್ಳುವ ಅಂತ ಮಾಡಬಾರ್ದು. ಕೋಳಿ ಮರಿಗಳ ಆರೈಕೆಯನ್ನು ಪೂರ್ತಿಯಾಗಿ ಮಾಡಬೇಕು. ಈಗ ಮೇಡಮ್, ಈಗ ಕೋಳಿ ಆಹಾರ ಯಾವ ರೀತಿಯಾಗಿರಬೇಕು, ಏನು ಆಹಾರ ಕೊಡಬೇಕು, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಈಗ ಮಾಂಸ ಕೋಳಿಗೆ ಆಗುವಂತಹ ಕೋಳಿ ಮರಿಗಳಿಗಂತೆ ಆಹಾರ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈಗ ಅದರಲ್ಲಿ ಕೂಡ ಬೇರೆ ಬೇರೆ ವಿಧದ ಆಹಾರಗಳಿದ್ದಾವೆ. ಉದಾಹರಣೆಗೆ 10 ದಿನದ ಒಳಗಡೆ ಇರುವಂತಹ ಕೋಳಿ ಮರಿಗಳಿಗೆ ಪ್ರೀ ಸ್ಟಾರ್ಟರ್ ಅಂದರೆ ಮರಿಗಳ ಆಹಾರ ಅಂತ ಒಂದು ಸಿಗ್ತದೆ. ನಂತರ 11ರಿಂದ 21 ದಿನಗಳ ಮರಿಗಳಿಗೆ ಸ್ಟಾರ್ಟರ್ ಅಂತ ಆಹಾರ ಸಿಗ್ತದೆ. ಹಾಗೆಯೇ 22 ದಿನಗಳ ನಂತರ ಅಂತಿಮ ಆಹಾರ ಅಥವಾ ಫಿನಿಷರ್ ಫೀಡ್ ಅಂತ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇದರ ವಿಶೇಷ ಏನು, ಪ್ರೀ ಸ್ಟಾರ್ಟರ್ ಅಂದರೆ ಏನು, ಫಿನಿಷರ್ ಅಂದರೆ ಏನು ಅಂದರೆ, ಆರಂಭದ ಕೋಳಿಗಳಿಗೆ ಅಂದರೆ ಸಣ್ಣ ಮರಿಗಳಿಗೆ ಸಸಾರಜನಕದ ಅಂಶ ಜಾಸ್ತಿ ಬೇಕಾಗ್ತದೆ. ಅವುಗಳು ಪ್ರೋಟೀನ್ ಅಂಶ ಅಂತ ಏನು ಹೇಳ್ತೇವೆ ಅವುಗಳ ಜಾಸ್ತಿ ಅಗತ್ಯ ಇರ್ತದೆ. ಯಾಕೆಂದರೆ ಅವುಗಳ ಬೆಳವಣಿಗೆಗೆ ಅದು ಪೂರಕವಾಗಿರೋದ್ರಿಂದ ಅವುಗಳ ಅಂಶ ಜಾಸ್ತಿ ನೀಡಬೇಕಾಗ್ತದೆ. ಸಾಧಾರಣ 20ರಿಂದ 22 ಕೆಲವೊಮ್ಮೆ ಇದಕ್ಕಿಂತ ಜಾಸ್ತಿ ಪ್ರತಿಶತದಷ್ಟು ಸಸಾರಜನಕ ಆರಂಭಿಕ ಆಹಾರದಲ್ಲಿ ಇರ್ತದೆ. ಅದೇ ಫಿನಿಷರ್ ಆಹಾರದಲ್ಲಿ ಸಾಧಾರಣ 18ರಿಂದ 19% ಈ ಸಸಾರಜನಕದ ಅಂಶ ಇರ್ತದೆ. ಇದು ಸ್ವಲ್ಪ 1-2% ವೇರಿ ಆಗ್ಬೋದು. ಕೆಲವು ಕಂಪನಿಗಳು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಬಹುದು. ಆದರೆ ಅದರ ಮುಖ್ಯವಾಗಿ ಈ ಸಸಾರಜನಕದ ಅಂಶದಲ್ಲೇನೆ ವ್ಯತ್ಯಾಸ ಕಂಡು ಬರ್ತದೆ. ಈ ಆಹಾರವನ್ನು ಅದರ ಏಜಿಗೆ ಅನುಗುಣವಾಗಿ ಅದಕ್ಕೆ ಬೇಕಾದಂಥ ಆಹಾರವನ್ನು ರೈತರು ಕೊಡಬೇಕಾಗ್ತದೆ. ಆರಂಭದಲ್ಲಿ ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಆ ಕೋಳಿ ಮರಿಗಳಿಗೆ ಆಹಾರ ತಿನ್ನುವಂಥ ಅಭ್ಯಾಸ ಆಗಿರೋದಿಲ್ಲ. ಆಗ ಏನು ಮಾಡಬೇಕಂದ್ರೆ, ಒಂದು ಕಾಗದದ ಮೇಲೆ ಆಹಾರವನ್ನು ಹಾಕಿ ಕೊಡಬೇಕಾಗ್ತದೆ. ಕೆಲವೊಂದು ಸಲ ಏನು ಮಾಡ್ತವೆ ಮರಿಗಳು, ದಪ್ಪಸತ್ತೆ ಏನು ನಾವು ಆ ಭತ್ತದ ಹೊಟ್ಟು ಎಲ್ಲ ಹಾಕಿದ್ದೇವಲ್ಲ ಅದನ್ನೇ ತಿನ್ನಲಿಕ್ಕೆ ಶುರು ಮಾಡ್ತವೆ. ಯಾಕಂದರೆ ಅವುಗಳಿಗೆ ಗೊತ್ತಿರೋದಿಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಆಗ ಈ ಕಾಗದದ ಮೇಲೆ ಆಹಾರವನ್ನು ಹಾಕಿ ಕೊಡೋದ್ರಿಂದ ಅದನ್ನು ಆ ದಪ್ಪಸತ್ತೆಯನ್ನು ತಿನ್ನುವುದನ್ನು ತಪ್ಪಿಸ್ಬೋದು. ಇನ್ನು ಈ ಆಹಾರವನ್ನು ತಿನ್ನುವಾಗ ಜಾಸ್ತಿ ಪೋಲಾಗದ ಹಾಗೆ ನೋಡ್ಕೊಳ್ಬೇಕು. ಅಂದರೆ ಆರಂಭದಲ್ಲಿ ಸ್ವಲ್ಪ ಅವುಗಳಿಗೆ ಅಭ್ಯಾಸ ಇರದೇ ಇರೋ ಕಾರಣ ರೈತರು ಸ್ವಲ್ಪ ಅದರ ಹತ್ರ ಅದನ್ನು ಗಮನಿಸ್ತಾ ಇರಬೇಕು.
ಆಮೇಲೆ ನಾನು ಆಗಲೇ ಹೇಳಿದ ಹಾಗೆ ಮೇವುಣಿಕೆ ಮತ್ತು ನೀರುಣಿಕೆಯನ್ನು ಅದರ ಹತ್ರನೇ ಶಾಖಬುಟ್ಟಿಯಲ್ಲಿಟ್ಟರೆ ಅವುಗಳ ಶಾಖವನ್ನು ತಪ್ಪಿಸಿ ಆಹಾರಕ್ಕೆ ಅಥವಾ ನೀರಿಗೆ ದೂರ ಹೋಗೋದನ್ನು ತಪ್ಪಿಸ್ಬೋದು. ಓಕೆ ಮೇಡಮ್, ಈಗ ಆಗಲೇ ಒಂದಷ್ಟು ಮಾಹಿತಿ ಕೊಟ್ರಿ ನೀವು. ಎಷ್ಟು ಸ್ಥಳಾವಕಾಶದ ಅವಶ್ಯಕತೆ ಇದೆ ಅಂತೇಳಿ ಇನ್ನಷ್ಟು ಡಿಟೇಲ್ ಆಗಿ ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ. ಇದು ಕೋಳಿ ಮರಿ ಸಾಕುವುದು ಅಂತ ಹೇಳಿದರೆ ಅವುಗಳಿಗೆ ಮುಖ್ಯವಾಗಿ ಸ್ಥಳಾವಕಾಶ ಕೊಡಬೇಕು. ಇಲ್ಲದಿದ್ದರೆ ಒತ್ತೊತ್ತಾಗಿ ಸಾಕಿದರೆ ಅವುಗಳಿಗೆ ಸ್ಟ್ರೆಸ್ ಅಂತ ಹೇಳ್ತೇವೆ, ಅಂದರೆ ಒತ್ತಡದಲ್ಲಿ ಅವು ಬದುಕಬೇಕಾಗ್ತದೆ. ಒತ್ತಡದಲ್ಲಿ ಇದ್ದರೆ ಅವುಗಳ ಮಾಂಸ ತೂಕ ಬೆಳವಣಿಗೆ ಮೇಲೆ ಅದು ನೆಗೆಟಿವ್ ಎಫೆಕ್ಟ್, ಅಂದರೆ ನಕಾರಾತ್ಮಕವಾಗಿ ಅದು ಪರಿಣಾಮವನ್ನು ಬೀರ್ತದೆ. ಆದ ಕಾರಣ ಏನು ಮಾಡಬೇಕಂದ್ರೆ ಸೂಕ್ತವಾದ ಸ್ಥಳಾವಕಾಶ, ಎಷ್ಟು ಸ್ಥಳಾವಕಾಶ ಕೊಡಬೇಕು ಅಂತ ಅದಕ್ಕೆ ಲೆಕ್ಕ ಇದೆ, ಅದರಷ್ಟು ಸ್ಥಳಾವಕಾಶ ಕೊಡಬೇಕಾಗ್ತದೆ. ಅಂದರೆ ಒಂದು ಆರಂಭದಲ್ಲಿ ಒಂದು 4 ವಾರ ಒಳಗಡೆ ಅಥವಾ 1 ತಿಂಗಳ ಒಳಗಡೆ ಇದಕ್ಕೆ ಸಾಧಾರಣ 1/2 ಸ್ಕ್ವೇರ್ ಫೀಟ್ ದಷ್ಟು ಅದಕ್ಕೆ ಸ್ಥಳಾವಕಾಶ ಕೊಡಬೇಕಾಗ್ತದೆ. ಹಾಗೆಯೇ ಆಹಾರದ ಸ್ಥಳಾವಕಾಶ ಇದಕ್ಕೆ 1.8ರಿಂದ 2 ಅಂಗುಲದಷ್ಟು ಆಹಾರದ ಸ್ಥಳಾವಕಾಶವನ್ನು ಕೊಡಬೇಕಾಗ್ತದೆ. ಹಾಗೆಯೇ ನೀರಿನ ಸ್ಥಳಾವಕಾಶ ಕೂಡ 0.6 to 0.8, ಅಂದರೆ ಒಂದು 1/2 ಅಂಗುಲದಷ್ಟು ನೀರಿನ ಸ್ಥಳಾವಕಾಶವನ್ನು ಕೊಡಬೇಕಾಗ್ತದೆ. ಇದು ನಾನು ಹೇಳಿದ್ದು 1 ತಿಂಗಳಿನ ಒಳಗಡೆ, ಅಂದರೆ 0 to 4 weeks, 1 ತಿಂಗಳ ಒಳಗಡೆ. ಇನ್ನು 1 ತಿಂಗಳ ನಂತರ 5ರಿಂದ 6 ವಾರ ಆಗುವಾಗ ಇದರ ಸ್ಥಳಾವಕಾಶವನ್ನು ಸ್ವಲ್ಪ ಹಂತ ಹಂತವಾಗಿ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಇದು ಹಕ್ಕಿಗೊಂದರ ಹಾಗೆ 1 ಫೀಟ್, ನಾನು ಆಗ ಹೇಳಿದ ಪ್ರಕಾರ 1/2 ಚದರ ಅಡಿ ಇತ್ತು, ಅದನ್ನೇ ಸ್ವಲ್ಪ 1 ಚದರ ಅಡಿಗೆ ಅದನ್ನು ವಿಸ್ತರಿಸಬೇಕಾಗ್ತದೆ. ಹಾಗೆಯೇ ಆಹಾರದ ಸ್ಥಳಾವಕಾಶವನ್ನು 2 ಅಂಗುಲ ಅಂತ ಹೇಳಿದೆ, ಇದನ್ನು ಸ್ವಲ್ಪ 2.5 ಅಂಗುಲದಷ್ಟು ಅದನ್ನು ವಿಸ್ತರಿಸಬೇಕು. ಹಾಗೆಯೇ ನೀರಿನ ಸ್ಥಳಾವಕಾಶ 0.8 ಅಂತ ಹೇಳಿದ್ದೆ, ಅದನ್ನು 1.8 ಅಂದರೆ 1.5 ಅಂಗುಲದಷ್ಟು ನೀರಿನ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ಬೇಕು. ಇಷ್ಟನ್ನು ಕೊಟ್ಟರೆ ಅವುಗಳಿಗೆ ಯಾವುದೇ ರೀತಿ ಆಹಾರ ತಿನ್ನುವಾಗ ಒಂದಕ್ಕೊಂದು ತಗುಲಿ ಅದು ಫೈಟಿಂಗ್ ಮಾಡೋದಾಗಲಿ ಅಥವಾ ಅದೇ ಗುದ್ದಾಡಿಕೊಳ್ಳುವ ಸಮಸ್ಯೆ ಆಗೋದಿಲ್ಲ. ಆರಾಮದಲ್ಲಿ ಎಲ್ಲ ಹಕ್ಕಿಗಳಿಗೆ ಆಹಾರ ಅಥವಾ ನೀರಿನ ಲಭ್ಯತೆ ಆಗೋದು, ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಓಕೆ, ಇನ್ನು ಕೋಳಿಗಳಿಗೆ ನೀಡಬೇಕಾದಂತಹ ಔಷಧೋಪಚಾರ ಏನಿದೆ ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಖಂಡಿತವಾಗಿ. ಕೋಳಿಗಳಿಗೆ ಆಗಾಗ್ಗೆ ರೈತರು ಏನು ಮಾಡಬೇಕಂದ್ರೆ ಮುಖ್ಯವಾಗಿ ಯಾವುದಾದ್ರೂ ಪ್ರಾಣಿ ಇರಲಿ, ಅದು ಕೋಳಿ ಇರಲಿ ಅಥವಾ ಜಾನುವಾರು ಸಾಕಾಣಿಕೆ ಇರಲಿ, ಅದನ್ನು ಫಾರ್ಮ್ ಮಾಡ್ತಾ ಇದ್ದೇವೆ ಅಥವಾ ಒಂದು ಜಾನುವಾರು ಅಥವಾ ಒಂದು ಕೋಳಿ ನಮ್ಮ ಮನೆಯಲ್ಲಿದೆ ಅಂತ ಆದರೆ ಅವುಗಳನ್ನ ಆಗಾಗಲೇ ಗಮನಿಸ್ತಾ ಇರಬೇಕು. ನಾನು ಆಗಲೇ ಹೇಳಿದೆ, ಕೋಳಿ ಮರಿಗಳನ್ನು ತಂದು ಹಾಕಿ ಅದಕ್ಕೆ ಆಹಾರ ನೀಡಿ ಮನೆಗೆ ಹೋಗಿ ಇರುವುದಲ್ಲ. ಆಗಾಗಲೇ ರೈತರು ಏನು ಮಾಡಬೇಕು, ಆ ಮರಿಗಳನ್ನು ಗಮನಿಸ್ತಾ ಇರಬೇಕು. ಆಗ ಏನಾದರೂ ಅದರಲ್ಲಿ ಅಸಹಜ ವರ್ತನೆಗಳು ಕಂಡು ಬರ್ತಾವ ಅಥವಾ ಏನಾದರೂ ಅದಕ್ಕೆ ಬೇದಿ ಉಂಟಾಗಿದೆಯಾ ಅಥವಾ ಏನಾದರೂ ಆ ಕಡೆ ಈ ಕಡೆ ಅಸಹಜವಾಗಿ ಓಡಾಡ್ತಾ ಇದೆಯಾ ಅಥವಾ ಸುಮ್ಮನೆ ಕೂತ್ಕೊಂಡಿದೆಯಾ, ಆಹಾರವನ್ನು ನೀರನ್ನು ಸೇವಿಸದೆ ಏನಾದರೂ ಸುಮ್ಮನೆ ಕೂತ್ಕೊಂಡಿದೆಯಾ ಅಂತ ಹೇಳಿಕೊಂಡು ರೈತರು ಇದನ್ನು ಗಮನಿಸಬೇಕು. ಎಂಥದಾದರೂ ಅಸಹಜ ವರ್ತನೆಗಳು ಅಥವಾ ಏನಾದರೂ ನಾರ್ಮಲ್ಗಿಂತ ಎಬ್ನಾರ್ಮಲ್ ಲಕ್ಷಣಗಳು ಕಂಡು ಬಂದರೆ ಪಶು ವೈದ್ಯರನ್ನು ಸಂಪರ್ಕಿಸಬೇಕು. ಸಾಧಾರಣವಾಗಿ ಏನು ಮಾಡಬೇಕಂದ್ರೆ ಕೋಳಿ ಮರಿಗಳಿಗೆ ಉತ್ತಮವಾದ ಅಂದರೆ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸ್ತಾ ಇರಬೇಕು. ಈ ನೀರಿನಲ್ಲೇ ಸೂಕ್ತವಾಗಿ ಬೇಕಾದಂತಹ ಜೀವಸತ್ವಗಳಿರ್ಬೋದು ಅದನ್ನು ಹಾಕಿಕೊಡಬೇಕು. ಇದನ್ನೆಲ್ಲ ಪಶುವೈದ್ಯರ ಸಲಹೆ ಮೇರೆಗೆ ಈ ಜೀವಸತ್ವಗಳನ್ನು ಹಾಕಬೇಕು. ಇನ್ನು ಕೆಲವೊಮ್ಮೆ ಬೇದಿಗೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ ಕೋಳಿ ಮರಿಗಳು. ಅದನ್ನು ತಪ್ಪಿಸಲಿಕ್ಕೆ ರಕ್ತ ಬೇದಿಯಾಗುವುದನ್ನು ತಪ್ಪಿಸಲಿಕ್ಕೆ ರಕ್ತಬೇದಿ ನಿರೋಧಕ ಅಥವಾ ಕಾಕ್ಸಿಡೋಸ್ಟಾಟ್ ಅವುಗಳನ್ನ ಪಶುವೈದ್ಯರ ಸಲಹೆ ಮೇರೆಗೆ ನೀರಲ್ಲಿ ಹಾಕಿ ಮರಿಗಳಿಗೆ ಕೊಡಬೇಕು. ಇನ್ನೇನಾದರೂ ಚೇಂಜಸ್ ಇದ್ದರೆ ಅವುಗಳ ಬಿಹೇವಿಯರಲ್ಲಿ ಪಶುವೈದ್ಯರ ಸಲಹೆ ಮೇರೆಗೆ ಔಷಧಿಯನ್ನು ಹಾಕಬೇಕಾಗ್ತದೆ. ಮೇಡಮ್, ಈಗ ಕೋಳಿಗಳ ಲಸಿಕಾ ಕಾರ್ಯಕ್ರಮ ಅಂತ ಏನಾದರೂ ಇದೆಯಾ? ಇದ್ರೆ ಯಾವ ರೀತಿಯ ಲಸಿಕೆಗಳನ್ನ ನೀಡಬೇಕಾಗುತ್ತೆ? ಹೌದು, ಲಸಿಕೆ ಕಾರ್ಯಕ್ರಮ ಕೂಡ ಕೋಳಿಗಳಿಗೆ ಮಾಂಸ ಕೋಳಿ ಸಾಕಾಣಿಕೆಯಲ್ಲಿ ತುಂಬ ಮುಖ್ಯ. ನಾನು ಆಗಲೇ ಹೇಳಿದಾಗೆ 1 ದಿನದ ಮರಿಗೆ ಮರೆಕ್ಸ್ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಇದು ಮರೆಕ್ಸ್ ಅಂತ ಒಂದು ಕಾಯಿಲೆ ವಿರುದ್ಧ ಹಾಕುವಂಥ ಒಂದು ಲಸಿಕೆ. ಇದು 1ನೇ ದಿನದಲ್ಲೇ ಹಾಕಬೇಕು. ಹಾಗೆಯೇ 7ನೇ ದಿನ ಅಂದರೆ 1 ವಾರ ಕಳೆದಾದ್ಮೇಲೆ ಇದಕ್ಕೆ ಲಸೋಟ ಲಸಿಕೆಯನ್ನು ಕಣ್ಣು ಅಥವಾ ಮೂಗಿಗೊಂದು ಹಾಕುವಂಥ ಕ್ರಮ ಇದೆ, ಅದನ್ನೊಂದು ಹಾಕಿಸ್ಕೊಳ್ಬೇಕು. ಹಾಗೆಯೇ 14ನೇ ದಿನ ಅಂದರೆ 2 ವಾರ ಬಿಟ್ಟರೆ IBD ಇನ್ಫೆಕ್ಷಿಯಸ್ ಬರ್ಸಲ್ ಡಿಸೀಸಿನ ವಿರುದ್ಧವಾಗಿ ಒಂದು ಲಸಿಕೆ ಹಾಕಿಸ್ಕೊಳ್ಬೇಕು. ಇದು ಕೂಡ ಕಣ್ಣು ಮತ್ತು ಮೂಗಿಗೆ ಹಾಕುವಂಥ ಒಂದು ಕ್ರಮ ಇದೆ. 28ನೇ ದಿನ ಪುನಃ ಲಸೋಟ ವ್ಯಾಕ್ಸಿನನ್ನು ರಿಪೀಟ್ ಮಾಡಬೇಕು. ಇದು ಕೂಡ ನೀರಿನಲ್ಲೇ ಹಾಕುವಂಥ ಒಂದು ಲಸಿಕೆ, ನೀರಿನಲ್ಲೇ ಅದರ ಡ್ರಾಪ್ಸ್ ಹಾಕಿ ಕುಡಿಸುವಂಥ ವ್ಯವಸ್ಥೆ. ಇದು ಕೆಲವು ರೈತರು ಇದರಲ್ಲಿ ಸ್ವಲ್ಪ ಮಾರ್ಪಾಟನ್ನು ಮಾಡ್ಬೋದು, ಆದರೆ ಇದು ಕಂಪ್ಲೀಟಾಗಿ ಚೇಂಜ್ ಕೊಡದೇ ಇರೋದು ಹಾಗೆ ಮಾಡಲಿಕ್ಕಾಗೋದಿಲ್ಲ. ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಪಶುವೈದ್ಯರ ಸಲಹೆ ಮೇರೆಗೆ ಮಾಡಬೇಕಾಗ್ತದೆ. ಇಲ್ಲಾದರೆ ಈ ಲಸಿಕೆಗಳನ್ನು ನೀಡಲಿಲ್ಲ ಆದರೆ ಕೆಲವೊಮ್ಮೆ ಈ ರೋಗಕ್ಕೆ ತುತ್ತಾಗಿ ರೈತರಿಗೆ ತುಂಬ ನಷ್ಟಕ್ಕೀಡಾಗ್ತಾರೆ. ಯಾಕಂದರೆ ಫುಲ್ ಕೋಳಿ ಫಾರ್ಮಲ್ಲಿರುವಂಥ ಎಲ್ಲ ಮರಿಗಳು ಸಾವನ್ನಪ್ಪುವಂಥ ಸಾಧ್ಯತೆ ಇರೋದ್ರಿಂದ ಈ ಲಸಿಕಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಮೇಡಮ್, ಈಗ ಜೈವಿಕ ಸುರಕ್ಷತೆ ಇದರ ಬಗ್ಗೆ ರೈತರು ಏನು ಗಮನ ಹರಿಸಬೇಕಾಗುತ್ತೆ? ಯಾವ ರೀತಿ ತಗೊಳ್ಬೇಕಾಗುತ್ತೆ ಕ್ರಮಗಳನ್ನ? ಜೈವಿಕ ಸುರಕ್ಷತೆ ಅಂದರೆ
ಈಗ ಕೋಳಿ ಸಾಕಾಣಿಕೆ ಏನು ಒಂದು ಪ್ರದೇಶ ಇದೆ ಅದನ್ನು ಜೈವಿಕ ಸುರಕ್ಷತಾ ವಲಯ ಅಂತ ಘೋಷಿಸಬೇಕಾಗ್ತದೆ. ಹಾಗೆ ಘೋಷಿಸೋದು ಅಂದರೆ ಯಾವುದೇ ಎಕ್ಸ್ಟರ್ನಲ್ ಪರ್ಸನ್ ಅಂದರೆ ಔಟ್ಸೈಡರ್ಸನ್ನು, ಹೊರಗಿನವರನ್ನು ಅಥವಾ ಯಾವ ವ್ಯಾಪಾರಸ್ಥರಿರ್ಬೋದು ಅವರನ್ನು ಕೋಳಿ ಫಾರ್ಮಿಗೆ ಬಿಡಬಾರ್ದು. ಇದರಿಂದ ಏನಾಗ್ತದೆ ಅಂದರೆ ಕೋಳಿ ಮರಿಗಳಿಗೆ ಯಾವುದೇ ರೀತಿಯ ಸೋಂಕು ಬರುವುದಿಲ್ಲ. ಇದು ಸಾಧಾರಣ ಕೋಳಿ ಫಾರ್ಮ್ ಅಂತಲ್ಲ, ಎಲ್ಲ ಫಾರ್ಮ್ಗಳಲ್ಲಿ ಇದನ್ನು ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಅಥವಾ ಒಂದು ವೇಳೆ ಕೆಲವೊಮ್ಮೆ ಬರುವಂಥ ಪರಿಸ್ಥಿತಿ ಇರ್ಬೋದು, ಉದಾಹರಣೆಗೆ ಪಶು ವೈದ್ಯರು ಬರಲೇಬೇಕಾಗ್ತದೆ, ಟ್ರೀಟ್ಮೆಂಟ್ ಏನಾದರೂ ಇದ್ದರೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂತಾದರೆ ಕೋಳಿ ಮರಿಗಳನ್ನು ನೋಡುವಂಥ ಪರಿಸ್ಥಿತಿ ಬರ್ಬೋದು, ಅದರ ಕೋಳಿ ಫಾರ್ಮಿಗೆ ಬರುವಂಥ ಅಗತ್ಯ ಇರ್ತದೆ. ಅಂಥ ಸಮಯದಲ್ಲಿ ಅಥವಾ ಬೇರೆ ಯಾವುದಾದ್ರೂ ತುರ್ತು ಪರಿಸ್ಥಿತಿ ಇದ್ದರೆ ಕ್ರಿಮಿನಾಶಕ ಔಷಧಿ ಇರುವಂಥ ಒಂದು ಡಿಪ್ ಅಂತ ಮಾಡಿರ್ತಾರೆ, ಅದರಲ್ಲಿ ಅವರು ಶೂ ಡಿಪ್ ಮಾಡಿ ಒಳಗೆ ಪ್ರವೇಶ ಮಾಡ್ಬೋದು. ಹೀಗೆ ಮಾಡಿದರೆ ಯಾವುದೇ ರೀತಿಯ ಸೋಂಕು ತಗುಲುವಂಥ ಸಾಧ್ಯತೆಯನ್ನು ಆದಷ್ಟು ತಪ್ಪಿಸಲಿಕ್ಕೆ ಪ್ರಯತ್ನಿಸ್ಬೋದು. ಮೇಡಮ್, ಈಗ ಹಿತ್ತಲ ಕೋಳಿ ಸಾಕಣೆಯ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಹಿಂದಿನಿಂದಲೇ ಬಂದಿರುವಂಥ ಒಂದು ಕ್ರಮ. ಇದನ್ನು ಸಪ್ರೇಟ್ ಅಂತ ಹೇಳುವಂಥದ್ದೇನಿಲ್ಲ ಇದರಲ್ಲಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ರೈತರು ಲಾಭವನ್ನು ಗಳಿಸ್ತಾ ಇದ್ದಾರೆ. ಯಾಕೆಂದರೆ ಮನೆಯ ಹತ್ರ ಜಾಗ ಇದು ಎಲ್ರಿಗೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೆ ಅಥವಾ ಸ್ಥಳಾವಕಾಶ ಇದ್ದರೆ ಅಲ್ಲೇನೆ ಕೋಳಿಗಳನ್ನು ಸ್ವಲ್ಪ ಹೆಚ್ಚಿನ ಕೋಳಿಗಳನ್ನು ಸಾಕಬಹುದು. ಸ್ವಲ್ಪ ಕೋಳಿಗಳು ಬೇರೆ ಕಡೆ ಹೋಗದ ಹಾಗೆ ಬೇಕಾದರೆ ಸುತ್ತ ಶೇಡ್ ನೆಟ್ ಟೈಪ್ ಮಾಡಿ ಹಿತ್ತಲ ಕೋಳಿ ಸಾಕಾಣಿಕೆಯನ್ನು ಕೈಗೊಳ್ಳಬಹುದು. ಇದರಲ್ಲಿ ದೇಶಿ ತಳಿಗಳು, ನಾಟಿ ಕೋಳಿಗಳನ್ನಾದರೂ ಸಾಕ್ಬೋದು ಅಥವಾ ಸುಧಾರಿತ ತಳಿಗಳನ್ನು ನಾನೇನು ಹೇಳಿದೆ ಅವುಗಳನ್ನು ಕೂಡ ಸಾಕ್ಬೋದು. ಇದರಲ್ಲಿ ಏನು ಮಾಡಬೇಕಂದ್ರೆ ಇವುಗಳಿಗೆ ಮಾರುಕಟ್ಟೆಯಿಂದನೇ ಸಿಗುವಂಥ ಆಹಾರ, ನಾನು ಆಗಲೇ ಹೇಳಿದೆಲ್ಲ, ಮಾರುಕಟ್ಟೆಯಿಂದ ಆಹಾರದ ಲಭ್ಯತೆ ಇದೆ, ಅದನ್ನು ತಂದು ಕೊಡಬೇಕಂತಿಲ್ಲ. ಮನೆಯಲ್ಲೇ ಎಲ್ಲಾದರೂ ಅಡುಗೆ ಮನೆಯ ತ್ಯಾಜ್ಯಗಳಿರ್ಬೋದು, ಉಳಿದದ್ದು ಏನಾದರೂ ಅಡುಗೆ ಮನೆಯದ್ದು ತ್ಯಾಜ್ಯ ಇರ್ಬೋದು, ಅಥವಾ ರಾಗಿ, ಮುಸುಕಿನ ಜೋಳ, ನುಗ್ಗೆ ಸೊಪ್ಪು, ನೆಲಕಡಲೆ ಗಿಡ ಇತ್ಯಾದಿಗಳನ್ನು ಹಾಕಿ ಕೂಡ ಸಾಕ್ಬೋದು. ಇವುಗಳನ್ನು ಹಾಕೋದ್ರಿಂದ ಅವುಗಳಿಗೆ ಬೇಕಾದಂಥ ಜೀವಸತ್ವಗಳು ಸಿಗ್ತವೆ. ಹಾಗೆಯೇ ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿಗಳು ಅಲ್ಲೇ ಸಿಗುವಂಥ ಕೆಲವು ಹುಳ ಹುಪ್ಪಡಿಗಳನ್ನು ತಿಂದು ಬದುಕ್ತದೆ. ಇದು ಕೂಡ ಅವುಗಳಿಗೆ ಬೇಕಾದಂಥ ನ್ಯೂಟ್ರಿಷಿಯಸ್ ಅಂಶಗಳನ್ನು ಕೆಲವು ಕೊಡ್ತವೆ. ಆದರೆ ಒಂದು ಗಮನದಲ್ಲಿ ಇಲ್ಲಿ ರೈತರಿಡಬೇಕಂದ್ರೆ ಇಲ್ಲಿ ಇವುಗಳಿಗೆ ಸುತ್ತ ಓಡಾಡಿಕೊಂಡು ಇಲ್ಲಿ ಮರಿಗಳಿರ್ತವೆ ಅಥವಾ ಕೋಳಿಗಳಿರ್ತವೆ. ಆದ ಕಾರಣ ಹೆಚ್ಚು ತೂಕ ಬರಬೇಕು ಅಂತಾದರೆ ಸ್ವಲ್ಪ ಕೋಳಿ ಮನೆಯಲ್ಲಿ ಕೂಡಿ ಹಾಕೋದಿದಂತೆ ಇದೆಯಲ್ಲ, ಅದರಲ್ಲಿ ಅವುಗಳ ತೂಕ ಹೆಚ್ಚು ವೇಗವಾಗಿ ಅವುಗಳು ವೃದ್ಧಿಸ್ತವೆ, ತೂಕದಲ್ಲಿ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದು ಹಿತ್ತಲಿನಲ್ಲಿ ಆ ಕಡೆ ಈ ಕಡೆ ಮೂಮೆಂಟ್ ಆಗೋದ್ರಿಂದ, ಚಲನೆ ಮಾಡ್ತಾ ಇರೋದ್ರಿಂದ ಅವುಗಳ ತೂಕ ತುಂಬ ವೇಗವಾಗಿ ವೃದ್ಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನು ಕೆಲವು ವಿಷಯದಲ್ಲಿ ಹೇಳೋದಾದರೆ ಅದಕ್ಕೆ ಸೂಕ್ತವಾಗಿ ಬೇಕಾದಂಥ ಗಾಳಿ ಬೆಳಕೆಲ್ಲ ಲಭ್ಯ ಇರೋದ್ರಿಂದ ಅದು ಮತ್ತು ಚಟುವಟಿಕೆಯಿಂದ ಇರೋದ್ರಿಂದ ಅದು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಇನ್ನೊಂದು ವಿಷಯ, ರೈತರಲ್ಲಿ ಒಂದು ಇದರ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಯಾಕೆಂದರೆ ಸುತ್ತ ಇರೋದ್ರಿಂದ ಅದು ಹಿತ್ತಲಲ್ಲೇ ಸಾಕೋದ್ರಿಂದ ಪರೋಪಜೀವಿಗಳ ಹಾವಳಿಗಳು ಅದಕ್ಕೆ ಆಗ್ಬೋದು. ಇದನ್ನು ತಪ್ಪಿಸಲಿಕ್ಕೆ ಜಂತುನಾಶಕ ಔಷಧಿಗಳನ್ನು ರೈತರು ಕೋಳಿಗಳಿಗೆ ನೀಡಬೇಕಾಗ್ತದೆ. ಸಾಧಾರಣವಾಗಿ ಇತ್ತೀಚೆಗಿನ ದಿನಗಳಲ್ಲಿ ನಾಟಿ ಕೋಳಿ ಮಾಂಸ ತುಂಬ ರೈತರು ಇಷ್ಟಪಡ್ತಾರೆ. ಬೇಡಿಕೆ ಕೂಡ ನಾಟಿ ಕೋಳಿ ಮಾಂಸಕ್ಕೆ ಜಾಸ್ತಿ, ನಾಟಿ ಮೊಟ್ಟೆ ಅಂತ ಕೂಡ ಬೇಡಿಕೆ ಜಾಸ್ತಿ. ಆದ ಕಾರಣ ಏನು ಮಾಡಬೇಕಂದ್ರೆ ರೈತರು ಇದರಲ್ಲಿ ಏನು ನಾನು ಆಗ ಕೋಳಿ ಮನೆಯಲ್ಲಿ ಸಾಕಿದಷ್ಟು ಲಾಭ ಬರಲಿಕ್ಕಿಲ್ಲ ಅಥವಾ ಅಷ್ಟು ಬೇಗ ಕೆಲವೊಮ್ಮೆ ತೂಕ ಕೂಡ ಬರಲಿಕ್ಕಿಲ್ಲ. ಬಟ್ ಇದರಲ್ಲಿ ಖರ್ಚು ಕಡಿಮೆ. ಯಾಕೆಂದರೆ ಕೋಳಿ ಆಹಾರ ನಾವು ಮನೆಯಲ್ಲೇ ಉಳಿದ ತ್ಯಾಜ್ಯದಿಂದ ಮಿಕ್ಕುಳಿದಂತಹ ಆಹಾರವನ್ನು ಕೊಡೋದ್ರಿಂದ ಖರ್ಚು ಕಮ್ಮಿ, ಹೆಚ್ಚಿನ ಬಂಡವಾಳ ರೈತರಿಗೆ ಬೇಡ. ಮನೆಯಲ್ಲೇ ಜಾಗ ಇದ್ದರೆ, ಸ್ಥಳಾವಕಾಶ ಇದ್ದರೆ ಇದನ್ನು ಮಾಡ್ಬೋದು. ಇದರಲ್ಲಿ ಮನೆಯಲ್ಲಿ ಉಳಿದದ್ದೇ ಆಹಾರ ಕೊಡಬೇಕು ಅಥವಾ ಮುಸುಕಿನ ಜೋಳ, ರಾಗಿ ಕೊಡಬೇಕಂತೇನಿಲ್ಲ. ಅವರೇನೇ ಸೂಕ್ತವಾಗಿ ಬೇಕಾದರೆ ರೇಷನ್ ಫಾರ್ಮ್ ಮಾಡಬಹುದು. ಈಗ ಕೋಳಿ ಆಹಾರ ನಾನು ಆಗ ಹೇಳಿದ್ರಿಂದ ಮಾರುಕಟ್ಟೆಯಿಂದ ಸಿದ್ಧ ಆಹಾರ, ಅದು ಫೀಡ್ ಅಂತ ಏನು ಹೇಳೋದು, ಅದು ಸಿದ್ಧ ಆಹಾರ, ಅದನ್ನೇ ತರಬೇಕಂತೇನಿಲ್ಲ. ರೈತರೇನೇ ಬೇಕಾದರೆ ಆರಂಭದಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದು. ಒಂದು 2-3 ಬ್ಯಾಚ್ ಆದಮೇಲೆ ಅವರಿಗೇನೆ ಆತ್ಮವಿಶ್ವಾಸ ಬರ್ತದೆ, ರೈತರಿಗೇನೆ ಹೇಗೆ ಕೋಳಿ ಸಾಕಬೇಕು ಅಂತ. ಅದಾದಮೇಲೆ ಮನೆಯಲ್ಲೇ ಕೋಳಿ ಆಹಾರವನ್ನು ತಜ್ಞ ವೈದ್ಯರ ಸಲಹೆ ಮೇರೆಗೆ ಮಾಡ್ಬೋದು. ಇದು ಕೂಡ ಅಂಥ ಕಷ್ಟವಾದ ವಿಷಯ ಇಲ್ಲ. ಅದರಲ್ಲಿ ಬೇಕಾದಂತಹ ಸಾಮಗ್ರಿಗಳನ್ನು ಹಾಕಿ ಅದು ಶಕ್ತಿ ಒದಗಿಸುವಂಥ ಪದಾರ್ಥಗಳಿರ್ತವೆ. ಉದಾಹರಣೆಗೆ ಈಗ ಜೋಳ ಅಂಥದ್ದೆಲ್ಲ ಹಾಕಿ, ಅಥವಾ ಪ್ರೋಟೀನ್ ಕೊಡುವಂಥ ಅಂಶಗಳು ಅಥವಾ ಕೆಲವೊಮ್ಮೆ ಮಿನರಲ್ ಅಂಶಗಳನ್ನು, ಜೀವಸತ್ವಗಳನ್ನು, ಸೂಕ್ತವಾದ ರೇಷನ್ ಅಂತ ಇದೆ, ಅದರ ಪ್ರಕಾರ ಆ ಮಿಕ್ಸ್ಡ್ ರೇಷನನ್ನು ಅವರೇನೆ ತಯಾರಿಸಿ ಆಹಾರವನ್ನು ತಯಾರಿಸ್ಬೋದು. ಅಂಥ ಆಹಾರವನ್ನು ಕೂಡ ಈ ಬ್ಯಾಕ್ಯಾರ್ಡ್ ಪೌಲ್ಟ್ರಿಯಲ್ಲಿ ಬಳಸ್ಬೋದು. ಆದರೆ ಕೆಲವೊಮ್ಮೆ ಏನಾದರೂ ಈಗ ಜೋಳ ಅಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಗೋದಿಲ್ಲ, ಅದನ್ನು ನಾವು ಹೊರಗಿನಿಂದ ತರಿಸಬೇಕಾಗ್ತದೆ. ಆಗ ಸ್ವಲ್ಪ ರೈತರಿಗೆ ಇದು ಕಾಸ್ಟ್ಲಿ ಬೀಳ್ಬೋದು. ಅಂದರೆ ದಕ್ಷಿಣ ಕನ್ನಡದಲ್ಲಿ ಇದರ ಲಭ್ಯತೆ ಇಲ್ಲದೇ ಇರೋದ್ರಿಂದ ಇದು ಸ್ವಲ್ಪ ಅಷ್ಟೊಂದು ಅವರಿಗೆ ಕಾಸ್ಟ್ ಎಫೆಕ್ಟಿವ್ ಅಂತ ಏನು ಹೇಳ್ತೇವೆ ನಾವು, ಅಷ್ಟು ಆಗಲಿಕ್ಕಿಲ್ಲ. ಹಾಗಂತ ಹೇಳ್ಕೊಂಡು ಅವರೇನೆ ಸ್ವಲ್ಪ ಈ ಹಿತ್ತಲ ಕೋಳಿ ಮನೆಯಲ್ಲೇ ಮಿಕ್ಕುಳಿದ ಆಹಾರ ಹಾಕಿ ಸಾಕಿದರೆ ಹಿತ್ತಲ ಕೋಳಿ ಸಾಕಾಣಿಕೆ ಕೂಡ ಉತ್ತಮ ಲಾಭ ಗಳಿಸ್ಬೋದು. ಸಾಧಾರಣವಾಗಿ ಒಂದು ನಾಟಿ ಕೋಳಿಯಲ್ಲಿ ಒಂದು
8 ವಾರ ಅಥವಾ 10 ವಾರದಲ್ಲಿ 1.5 kg 1.5 kg ಮಾಂಸ ಗಳಿಸಲಿಕ್ಕೆ ಸಾಧ್ಯ ಇದೆ. ಅದೇ ಇದು ಸುಧಾರಿತ ತಳಿ ಆದರೆ ಇದು 2 kgಯಷ್ಟು ಕೂಡ ಮಾಂಸವನ್ನು ಕೊಡ್ಬೋದು. ಮಾತ್ರ ಅಷ್ಟು ಬೇಗ ಕೆಲವೊಮ್ಮೆ ಕೊಡಲಿಕ್ಕಿಲ್ಲ. ಹೇಳಿದಾಗೆ 8 ವಾರದಲ್ಲಿ 2 kgಯಷ್ಟು ಸುಧಾರಿತ ತಳಿಯಲ್ಲಿ ಮಾಂಸ ಸಿಗುವಂಥ ಸಾಧ್ಯತೆ ಇರ್ತದೆ. ಹೀಗೆಲ್ಲ ರೈತರು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಟೈಪ್ ಮಾಡಿ ಅಥವಾ ಇದರಲ್ಲೇ ಸ್ವಲ್ಪ ಹೊಸ ವ್ಯತ್ಯಾಸ ಅಥವಾ ಹೊಸ ಮಾರ್ಪಾಟುಗಳನ್ನು ಮಾಡಿ ಈ ರೀತಿ ಪೌಲ್ಟ್ರಿ ಫಾರ್ಮಿಂಗ್ ಬಗ್ಗೆ ಒಲವು ತೋರಿಸಿ ಅದರಲ್ಲೇ ಆತ್ಮನಿರ್ಭರತೆಯನ್ನು ಸಾಧಿಸಬಹುದು. ಕೊನೆಯದಾಗಿ ಮೇಡಮ್, ಈಗ ಮಾಂಸದ ಕೋಳಿ ಸಾಕಣೆಯಲ್ಲಿ ರೈತರಿಗೆ ನೀವು ಕೊಡುವಂತಹ ಸಲಹೆ ಏನು? ರೈತರಿಗೆ ಕೊಡುವಂತಹ ಸಲಹೆ ಏನಂದರೆ, ರೈತರು ಮೊದಲನೇದಾಗಿ ಆರಂಭದಲ್ಲಿ ಅವರಿಗೆ ಯಾವುದೇ ರೀತಿಯ ಅನುಭವ ಇಲ್ಲ ಅಂತಾದರೆ ಅವರು ಗುತ್ತಿಗೆ ಆಧಾರದಲ್ಲಿ ಮಾಂಸ ಕೋಳಿ ಸಾಕಾಣಿಕೆಯನ್ನು ಮಾಡೋದು ಒಳ್ಳೆಯದು. ಆಮೇಲೆ ಅವರಿಗೆ ಅನುಭವ ಸಿಕ್ಕಿದ ಮೇಲೆ ಆತ್ಮವಿಶ್ವಾಸವನ್ನು ಗಳಿಸಿದ ಮೇಲೆ ಅದರ ನಂಬರ್ ಆಫ್ ಬರ್ಡ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ಜಾಸ್ತಿ ನಂಬರ್ ಆಫ್ ಬರ್ಡ್ಸ್ ಮಾಡ್ಕೊಂಡು ಕಾನ್ಫಿಡೆನ್ಸ್ ಬಂದ ಮೇಲೆ ಅವರೇನೆ ಬೇಕಾದರೆ ಗುತ್ತಿಗೆ ಆಧಾರ ಬಿಟ್ಟು ಫೀಡ್ ತಯಾರು ಮಾಡ್ಬೋದು. ಅವರೇನೆ ಕೋಳಿಯನ್ನು ಬೇರೆಯವರಿಗೆ ಅಥವಾ ಅವರು ಮಾರುಕಟ್ಟೆ ಎಲ್ಲಿ ಸಿಗ್ತದೆ ಅಂತ ಪಾಯಿಂಟನ್ನು ಗುರುತಿಸಿಕೊಂಡು ಅದನ್ನೇ ದೊಡ್ಡ ಉದ್ಯಮವನ್ನಾಗಿ ಮಾಡ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಪೇಷನ್ಸ್ ಅಂತ ಬೇಕಾಗ್ತದೆ. ರೈತರು ಏನು ಮಾಡಬೇಕಂದ್ರೆ ತಮ್ಮ ಹಳ್ಳಿಯಲ್ಲೇ ಇದನ್ನು ನೆಲೆಸಿ ಮಾಡುವಂಥದ್ದು. ಯಾವ ಇತ್ತೀಚೆಗಿನ ಯುವಕರು ಏನು ಮಾಡ್ತಾರೆ, ಜಾಬಿಗೋಸ್ಕರ ನಗರ ಪ್ರದೇಶಕ್ಕೆ ಹೋಗಬೇಕಾಗ್ತದೆ. ಅವರ ತಂದೆ ತಾಯಿಯವರನ್ನು ನೋಡಲಿಕ್ಕೆ ಯಾರೂ ಇರುವುದಿಲ್ಲ ಮನೆಯಲ್ಲಿ. ಸೊ ಹಳ್ಳಿಯಲ್ಲೇ ಇರಬೇಕು, ಹಳ್ಳಿಯಲ್ಲೇ ಉತ್ತಮ ಸಾಧನೆಯನ್ನು ಮಾಡಬೇಕು ಅಂತಾದರೆ ಈ ಕೋಳಿ ಸಾಕಾಣಿಕೆ ಒಂದು ರೀತಿ ಒಳ್ಳೆಯದು. ಸೊ ಇಂಥದ್ದೆಲ್ಲ ಸಣ್ಣ ಇದರಲ್ಲಿ ಮೊದಲು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಅದರ ಏನು ಡ್ರಾಬ್ಯಾಕ್ ಎಲ್ಲಿ ಅವರು ಫೇಲ್ಯೂರ್ಸನ್ನು ಅನುಭವಿಸಿದ್ದಾರೆ, ಎಲ್ಲಿ ಕಷ್ಟ ಆಗಿದೆ ಅಂತ ಗಮನಿಸದಲ್ಲಿ ಇಟ್ಕೊಂಡು ಮುಂದೆ ಅದರಲ್ಲಿ ಉತ್ತಮ ಶ್ರಮ ವಹಿಸಿದರೆ ಅದರಲ್ಲಿ ಲಾಭ ಗಳಿಸುವುದರಲ್ಲಿ ಸಂದೇಹ ಇಲ್ಲ. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಂಸದ ಕೋಳಿ ಸಾಕಣೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದಿರಿ. ನಿಮಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ರೈತ ಬಂಧುಗಳೇ, ಇದುವರೆಗೆ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಇವರು ಕೋಳಿ ಸಾಕಾಣಿಕೆ ಉದ್ಯಮವಾಗಿ ಹೇಗೆ ನಡೆಸಬಹುದು ಅನ್ನೋದರ ಬಗ್ಗೆ ವಿಸ್ತಾರವಾದ ಮಾಹಿತಿ ನೀಡಿದ್ರು. ಈ ಮಾಹಿತಿ ನಿಮಗೆ ಪ್ರಯೋಜನಕಾರಿಯಾಗಿದೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿ ಹಾಗೂ ತಜ್ಞರ ಸಂಪರ್ಕಕ್ಕೆ ಕಿಸಾನ್ ವಾಣಿ ಕಂತುಗಳನ್ನು ತಪ್ಪದೆ ಕೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಯುವ ಜನರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಲಾಭದಾಯಕ ಉದ್ಯಮವಾಗಿ ಕೋಳಿ ಸಾಕಾಣಿಕೆ ಈ ಕುರಿತಾಗಿ ಅಥಣಿಯ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್ ಇವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಿಸಿದವರು ಶುಭಾಶಯ. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಕಿಸಾನ್ ವಾಣಿ जय किसान जय किसान जय किसान किसान वाणी.